ವಾರಾಣಸಿಯ ಕಾಶಿಯ ಜ್ಞಾನವ್ಯಾಪಿ ಮಸೀದಿ ಪ್ರಕರಣದಲ್ಲಿ ಹಿಂದೂ ಕಕ್ಷಿದಾರರಿಗೆ ಇದುವರೆಗಿನ ಅತಿ ದೊಡ್ಡ ಗೆಲುವು. ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ ವಿಗ್ರಹ ಪೂಜೆಗೆ ಅವಕಾಶ ಕೊಡಬೇಕು ಅಂತ ವಾರಾಣಸಿ ಜಿಲ್ಲಾ ನ್ಯಾಯಾಲಯ ಆದೇಶ ಕೊಟ್ಟಿದೆ. ನಿತ್ಯ ಪೂಜೆಗಳ ಆರಂಭಗೊಳ್ಳುತ್ತವೆ ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿ. ಈ ಕೇಸ್ ಕೂಡ ಅಯೋಧ್ಯೆಯಂತೆಯೇ ಸಾಗ್ತಾ ಇದೆ. ಅಯೋಧ್ಯೆಯ ಹಾದಿಯಲ್ಲೇ ಸಾಗ್ತಾ ಇದೆ ಈ ಪ್ರಕರಣ. ಪೂಜೆಗೆ ಅವಕಾಶ ಕೊಡಬೇಕು ಅಂತ ಹಿಂದೂ ಕಕ್ಷಿದಾರರು ಸಲ್ಲಿಸಿದ್ದ ಅರ್ಜಿ ಗೆದ್ದಿದೆ. ಅವಕಾಶ ಕೊಡಬಾರದು ಅಂತ ಮುಸ್ಲಿಂ ಕಕ್ಷಿದಾರರು ಸಲ್ಲಿಸಿದ್ದ ಅರ್ಜಿ ಸೋತಿದೆ. ಅರ್ಜಿ ವಿಚಾರಣೆಯ ಭಾಗವಾಗಿ ಕೋರ್ಟ್ ಕಮಿಷನರ್ ಅನ್ನು ನೇಮಿಸಲಾಗಿತ್ತು, ಒಳಗೇನಿದೆ ಅನ್ನುವ ವರದಿ ಕೊಡೋದಕ್ಕೆ. ಅದಾದ ನಂತರ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಸಮೀಕ್ಷೆ ಕೂಡ ನಡೀತು. 839 ಪುಟಗಳ ವರದಿ ಬಂತು. ಬಿಯಾಂಡ್ ಡೌಟ್, ಯಾವುದೇ ಸಂಶಯಕ್ಕೆ ಆಸ್ಪದವಿಲ್ಲದಂತೆ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳಿತು, ಈ ಕಟ್ಟಡದ ಕೆಳಗೆ ಭವ್ಯವಾದ ಹಿಂದೂ ದೇವಾಲಯ ಇತ್ತು ಅಂತ. ಶಿಲಾಶಾಸನಗಳು, ಭಗ್ನಗೊಂಡ ವಿಗ್ರಹಗಳು, ಈ ರೀತಿಯಾಗಿ 55 ಆರ್ಟಿಫ್ಯಾಕ್ಟ್ಸ್ಗಳನ್ನು ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಲಿಸ್ಟ್ ಮಾಡಿ ಕೊಟ್ಟಿದೆ. ದೇವಸ್ಥಾನವನ್ನು ಭಗ್ನಗೊಳಿಸಿ ಅದೇ ದೇವಸ್ಥಾನದ ಕಂಬದಿಂದ ಮಸೀದಿ ಕಟ್ಟಲಾಗಿದೆ. ಆ ನಂತರ ಅಲ್ಲಿನ ಕುರುಹುಗಳನ್ನು ನಾಶಪಡಿಸುವ ಪ್ರಯತ್ನ ನಡೆಸಲಾಗಿದೆ. ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಹೇಳ್ತಾ ಇದೆ. ಎರಡೂ ಕಡೆಯ ವಾದ ಪ್ರತಿವಾದಗಳನ್ನು ಕೇಳಿಸಿಕೊಂಡ ನಂತರ ವಾರಾಣಸಿ ಜಿಲ್ಲಾ ನ್ಯಾಯಾಲಯ ಆದೇಶ ಕೊಟ್ಟು ನಿತ್ಯ ಪೂಜೆ ನಡೀಬೇಕು. ಕಾಶಿ ವಿಶ್ವನಾಥ್ ಟ್ರಸ್ಟ್ ಅಲ್ಲಿ ಪುರೋಹಿತರಿಗೆ ಪೂಜೆ ಮಾಡೋದಕ್ಕೆ ವ್ಯವಸ್ಥೆ ಮಾಡಬೇಕು ಮತ್ತು ಪೂಜೆಯನ್ನು ಪುರೋಹಿತರು ಮಾತ್ರ ಮಾಡಬೇಕು, ಉಳಿದ ಭಕ್ತರಿಗೆ ಒಳಗಡೆ ಅವಕಾಶ ಇಲ್ಲ. ತಂದೆ ಮಗ ವಕೀಲರು ಅಯೋಧ್ಯೆ ಪ್ರಕರಣದಲ್ಲೂ ಇದ್ರು, ಮಥುರಾ ಕೇಸ್ನಲ್ಲೂ ಇದ್ದಾರೆ. ಈ ಕೇಸ್ನಲ್ಲಿ ಗಟ್ಟಿಯಾದ ವಾದ ಮಂಡನೆ ಮಾಡಿದ್ರು ಹರಿಶಂಕರ್ ಜೈನ್ ಮತ್ತು ವಿಷ್ಣು ಶಂಕರ್ ಜೈನ್. विष्णु शंकर जैन ಏನು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ. आज माननीय न्यायालय ने जो व्यास परिवार का तहखाना था, उस तहखाने में जो पूजा पाठ बंद की गई थी, उस पूजा पाठ को शुरू करने का आदेश दे दिया है और ये भी कहा है कि वहां पे काशी विश्वनाथ ट्रस्ट पूजा पाठ कराए और जो लोहे की बैरिकेडिंग है उसमें उचित प्रबंध करा के ये पूजा पाठ कराया जाए। मैं बताना चाहता हूं कि जो नवंबर 1993 में एक सरकार ने अपनी पावर का दुरुपयोग करते हुए हम लोगों के साथ अन्याय किया था, आज 30 साल बाद उस अन्याय पे हमने विजय पाई है और ये जो माननीय न्यायालय का ऑर्डर है ये आर्टिकल 25 के कंप्लायंस में है और जो हम लोगों के साथ अन्याय करके वहां पूजा पाठ रोकी गई थी,
आज उसको कोर्ट ने अपनी कलम से मेटने का काम किया है। मैं जिला प्रशासन वाराणसी से अनुरोध करूंगा कि कोर्ट के ऑर्डर की कंप्लायंस में कोर्ट के ऑर्डर को देखें। देखिए, हमने डिस्ट्रिक्ट मजिस्ट्रेट, रिसीवर और जिला प्रशासन को मेल कर दिया है कोर्ट के ऑर्डर के बारे में, और मुझे पूरी उम्मीद है कि कोर्ट के ऑर्डर की कंप्लायंस की जाएगी। ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ನನ್ನ ಕೊಲೀಗ್ ಪ್ರಶಾಂತ್ ನಾಥ್ ಇದ್ದಾರೆ. ಪ್ರಶಾಂತ್, ಕಾರ್ಯಕ್ರಮಕ್ಕೆ ಸ್ವಾಗತ. AS ಪಾಟೀಲ್ ನಡಹಳ್ಳಿ ಬಿಜೆಪಿ ಮುಖಂಡರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಈ ಚರ್ಚೆಯಿಂದ ದೂರ ಉಳಿಯುವ ನಿರ್ಧಾರಕ್ಕೆ ಬಂದಿದೆ. ಉಮರ್ ಶರೀಫ್ ಮುಸ್ಲಿಂ ಧಾರ್ಮಿಕ ಮುಖಂಡರು ನಮ್ಮ ಜೊತೆಗೆ ಆನ್ಲೈನ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಉಮರ್ ಶರೀಫ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಅರುಣ್ ಶ್ಯಾಮ್ ವಕೀಲರು, ಮಾಜಿ ಅಡಿಷನಲ್ ಅಡ್ವೊಕೇಟ್ ಜನರಲ್, ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಲತೀಫ್ ಖಾನ್ ಪಠಾಣ್ ಕೂಡ ಜಾಯ್ನ್ ಆಗ್ತಾರೆ. ಸಮತಾ ಸೈನಿಕ ದಳದಿಂದ ಡಾಕ್ಟರ್ ವೆಂಕಟಸ್ವಾಮಿ ಅವರು ನಮ್ಮ ಜೊತೆಗಿರ್ತಾರೆ. ಪ್ರಶಾಂತದ ಮೊದಲನೇ ರಿಯಾಕ್ಷನ್ ತೊಗೊಳ್ತೀನಿ. ಪ್ರಶಾಂತ್, ಹಿಸ್ಟಾರಿಕಲ್ ಇವೆಂಟ್ಸ್ ನೋಡ್ತಾ ಹೋದರೆ ಅಯೋಧ್ಯೆ ದಾರಿಯಲ್ಲೇ ಸಾಗ್ತಾ ಇದೆ ಕೇಸು. ನನಗೆ ಮೊದಲು ಈ ಕಾಂಗ್ರೆಸ್ ಚರ್ಚೆಗಳಿಂದ ದೂರುಗಳು ಉಳಿಯೋ ಬಗ್ಗೆ ಒಂದು ಸಣ್ಣ ಟಿಪ್ಪಣಿ ಮಾಡಬೇಕಿದೆ. ಇಂಟ್ರೆಸ್ಟಿಂಗ್ಲಿ ಈ ಜಡ್ಜ್ಮೆಂಟ್ ಬರೋದಕ್ಕಿಂತ ಮುಂಚೆ ಮಾಗಡಿ ಶಾಸಕ ಬಾಲಕೃಷ್ಣರ ಹೇಳಿಕೆ ಇತ್ತಲ್ಲ, ಕಾಂಗ್ರೆಸ್ ಕಡಿಮೆ ಸ್ಥಾನಗಳನ್ನು ಪಡೆದರೆ ಗ್ಯಾರಂಟಿಗಳನ್ನು ವಾಪಸ್ ತಗೊಳ್ತೀವಿ ಅನ್ನುವ ಹೇಳಿಕೆ. ಅದನ್ನು ಚರ್ಚೆಗಾಗಿ ಇಟ್ಕೊಂಡಿದ್ವಿ, ಅದಕ್ಕೂ ಕಳಿಸೋದಿಲ್ಲ ನಾವು ಅಂತ ಹೇಳಿದರು. ನೋಡಿ, ಇವು ಕೋರ್ಟ್ನ ತೀರ್ಮಾನಗಳ ನಂತರ ನಡೀತಾ ಇರ್ತಕ್ಕಂಥ ಚರ್ಚೆಗಳು. ಆ ಕಾರಣದಿಂದ ರಿಯಾಲಿಟಿಯಿಂದ ದೂರ ಹೋಗೋದಕ್ಕಿಂತ ರಿಯಾಲಿಟಿಗೆ ತಮ್ಮ ಸ್ಪಂದನೆ, ಪ್ರತಿಸ್ಪಂದನೆ, ತಮ್ಮ ರಿಯಾಕ್ಷನ್ ಏನು ಅಂತಕ್ಕಂಥದ್ದನ್ನು ಕಾಂಗ್ರೆಸ್ ನಿರ್ಧರಿಸಬೇಕು ಅಂತ ಮೊದಲು ನನಗನ್ಸುತ್ತೆ. ರಾಮ ಮಂದಿರದ ಸಂದರ್ಭದಲ್ಲೂ, ಉದ್ಘಾಟನೆ ಸಂದರ್ಭದಲ್ಲೂ ನೋಡಿದ್ವಿ, ಇವತ್ತಿನ ಸಂದರ್ಭದಲ್ಲೂ ನೋಡಿದ್ವಿ. ಚರ್ಚೆಯಿಂದ ದೂರ ಉಳಿಯುವುದೇ, ರಿಯಾಲಿಟಿಯಿಂದ ನಾವು ದೂರ ಉಳಿದು ರಾಜಕೀಯ ಪಕ್ಷವನ್ನು ನಡೆಸ್ತೀವಿ ಅನ್ನೋದು ಸಾಧ್ಯ ಆಗಲ್ಲ. ನಂಬರ್ 1. ನಂಬರ್ 2, ನನಗನ್ಸುತ್ತೆ ನೋಡಿ ಅಜಿತ್, ಇವತ್ತಿನ ಮಾನ್ಯ ನ್ಯಾಯಾಲಯದ ತೀರ್ಪೇನಿದೆ ಅದು ಇಡೀ ಒಂದು ಕಾಶಿಯ ಪ್ರಕರಣದಲ್ಲಿ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಘಟ್ಟ. 1987ರ ಫೈಜಾಬಾದ್ ಕೋರ್ಟ್ನ ತೀರ್ಪು ಹೇಗೆ ರಾಮ ಮಂದಿರದ ಒಟ್ಟಾರೆ ವಿಷಯಕ್ಕೊಂದು ತಿರುವನ್ನು ನೀಡಿತು. ಯಾಕಂದರೆ ಬಾಗಿಲನ್ನು ಓಪನ್ ಮಾಡಿ ಅಲ್ಲಿ ಪೂಜೆ ನಡೆಸಲಿಕ್ಕೆ ಒಂದು ಅವಕಾಶವನ್ನು ಕೊಡ್ತು. ತದನಂತರ ಆ ಒಂದು ಹೋರಾಟವೂ ಕೂಡ ನಡೀತು. ಮುಸ್ಲಿಮರು ಅಲ್ಲಿ ನಮಾಜ್ ಸಲ್ಲಿಸುವುದನ್ನು ಕೂಡ ನಿಲ್ಲಿಸಿಬಿಟ್ರು. 1949ರಲ್ಲಿ ಮೂರ್ತಿ ಇಟ್ಟಾಗಲೇ ಆ ನಮಾಜ್ ನಿಂತಿತ್ತು. 87ರಲ್ಲಿ ಅದು ನಿಂತೇ ಹೋಯಿತು. ನನಗನ್ಸುತ್ತೆ ಕಾಶಿಯ ವಿಷಯದಲ್ಲೂ ಕೂಡ ಸೆಲಾರ್ನಲ್ಲಿ ಇಡೀ ಒಂದು ಪ್ರಾಚ್ಯವಸ್ತು ವರದಿ ಬಂದ ನಂತರ ನೀಡಿರ್ತಕ್ಕಂಥ ಒಂದು ಮಾನ್ಯ ನ್ಯಾಯಾಲಯದ ಆದೇಶ ಏನಿದೆ ಅದು ಯಾವ ಯಾವ ಸ್ವರೂಪಗಳನ್ನು ಪಡೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ. ಆದರೆ ಒಂದು ಪ್ರೈಮಾ ಫೆಸಾಯ್ ಲೋವರ್ ಕೋರ್ಟ್, ಇನ್ನೂ 2 ಹೈಕೋರ್ಟ್ ಇದೆ, ಸುಪ್ರೀಂ ಕೋರ್ಟ್ ಇದೆ. ಯಾಕೆಂದರೆ ಲೋವರ್ ಕೋರ್ಟ್ನ ಆದೇಶ ಏನಿರುತ್ತೆ ಅದು ಬಹಳ ಮುಖ್ಯ. ಎಲ್ಲ ಪ್ರಕರಣಗಳಲ್ಲೂ ಕೂಡ ಕೆಳ ನ್ಯಾಯಾಲಯ ಏನು ನ್ಯಾಯಾಲಯ ತೀರ್ಪು ಕೊಡುತ್ತೆ ಅಂತಕ್ಕಂಥದ್ದು. ಆ ದೃಷ್ಟಿಯಿಂದ ಮಾನ್ಯ ಜಿಲ್ಲಾ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಒಂದು ಆದೇಶ ಏನಿದೆ ಅದು ಇಡೀ ಒಂದು ಕಾಶಿ ವಿಶ್ವನಾಥ್ ಜ್ಞಾನವಾಪಿ ಮಸೀದಿಗೆ ಸಂಬಂಧಪಟ್ಟಂತೆ ವಿವಾದ ಏನಿದೆ ಆ ವಿವಾದಕ್ಕೆ ಒಂದು ಹೊಸ ದಿಕ್ಕನ್ನು ಕೊಡುತ್ತೆ. ಜೊತೆಗೆ ಮಾನ್ಯ ನ್ಯಾಯಾಲಯ ಅಲ್ಲಿ ಮಂದಿರ ಇತ್ತು ಅನ್ನೋದನ್ನು ಪ್ರೈಮಾ ಫೆಸಾಯ್ ಒಪ್ಕೊಂಡಿದೆ. ಮಂದಿರ ಇತ್ತು, ಅದರ ಅವಶೇಷಗಳು ಕಣ್ಣಿಗೆ ಕಾಣ್ತಾ ಇದ್ವು. ಔರಂಗಜೇಬನ ಕಾಲದಲ್ಲಿ ಬರೆದಿರ್ತಕ್ಕಂಥ ಏನೊಂದು ಪ್ರವಾಸ ಕಥನಗಳಿದ್ದು ಅವುಗಳಲ್ಲಿ ಆ ವರ್ಣನೆ ಇತ್ತು, ಎಲ್ಲವೂ ಸರಿ. ಆದರೆ ಒಂದು ನ್ಯಾಯಾಲಯ ಅಲ್ಲಿ ಮಂದಿರ ಇತ್ತು ಅಂತಕ್ಕಂಥದ್ದನ್ನು ಪ್ರೈಮಾ ಫೆಸಾಯ್ ಒಪ್ಕೊಂಡಿರ್ತಕ್ಕಂಥದ್ದು. ಪೂಜೆ ಅದರ ಒಂದು ಸಹಜವಾಗಿರ್ತಕ್ಕಂಥ ಫಾಲೋಅಪ್ ಒಪ್ಕೊಂಡಿರ್ತಕ್ಕಂಥದ್ದು ಕಾಶಿ ವಿವಾದದ ದೃಷ್ಟಿಯಿಂದ ಮಹತ್ವಪೂರ್ಣವಾಗಿರ್ತಕ್ಕಂಥ ಅಂಶ ಅಂತ ನನಗನ್ಸುತ್ತೆ. ಉಮರ್ ಶರೀಫ್ ಅವರೇ, ಯಾವ ಕಡೆ ಹೋಗ್ತಾ ಇದೆ ಅನ್ಸುತ್ತೆ ಕೇಸ್ ಇದು? ನೋಡಿ, ಈ ಕೇಸ್ ಅನ್ನು ನೋಡುವಾಗ ASI ರಿಪೋರ್ಟ್ ಕೊಟ್ಟಿರುವ ನಂತರ ಇಂತಹ ಒಂದು ತೀರ್ಪು ಬರೋದು ಇದು ಒಂದು ಸಹಜವಾದ ಒಂದು ವಿಷಯ ಅಂತ ನಾನು ನಂಬಿದ್ದೇನೆ. ಯಾಕಂತ ಹೇಳಿದ್ರೆ ಹೌದು, ಯು ಕ್ಯಾನ್ ಎಕ್ಸ್ಪೆಕ್ಟ್. ಯಾಕಂತ ಹೇಳಿದ್ರೆ ASI ಸರ್ವೆ ರಿಪೋರ್ಟ್ ಏನ್ ಕ್ಲಿಯರ್ ಆಗಿ ಕೊಟ್ಟಿದ್ಯೋ ಅಲ್ಲಿ GPR ಮೂಲಕ ಅವ್ರಿಗೆ ಗೊತ್ತಾಗಿದೆ ಅಲ್ಲಿ ಒಂದು ಕಾಲದಲ್ಲಿ ಒಂದು ಮಂದಿರ ಇತ್ತಂತ, ಅದು ಕ್ಲಿಯರ್ ಆಗಿ ಗೊತ್ತಾಗಿದೆ. ಹೌದು, ಅದನ್ನ ನಾನು ಡಿಬೇಟ್ ಮಾಡಕ್ ಹೋಗಲ್ಲ. ಯಾಕಂತ ಹೇಳಿದ್ರೆ ಅದು ಆ ಘಟನೆ ಹೇಗೆ ಸಂಭವಿಸಿತು ಅದೆಲ್ಲ ಬಗ್ಗೆ ನಮ್ ವಿವರಣೆ ಇಲ್ಲದೆ ಇದ್ರು ಕೂಡ
ಒಂದು ಕಾಲದಲ್ಲಿ ಅಲ್ಲಿ ಮಂದಿರ ಇತ್ತಂತ ಒಪ್ಕೊಂಡ ನಂತರ ಅಲ್ಲಿ ಹಿಂದೂಗಳಿಗೂ ಅಲ್ಲಿ ಅವರು ಆರಾಧನೆ ಮಾಡಕ್ಕೆ ಅವ್ರಿಗೆ ಹಕ್ಕಿದೆ ಅಂತ ಕೋರ್ಟ್ ಅವ್ರು ನಂಬಿದ್ದಾರೆ, ಅದ್ರ ಮೂಲಕ ಅವ್ರು ತೀರ್ಪು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಈ ಹೆಂಗಸರಿಗೆ ಗೆಲುವು ಅಂತ ನಾನು ಹೇಳ್ಕೊತೀನಿ. 5 ಹೆಂಗಸರು ಅವ್ರು ಹೋರಾಟ ಮಾಡಿದಾರಲ್ಲ ಅವರ ಗೆಲುವು. ಮತ್ತೆ ಇದರಲ್ಲಿ ಮಸ್ಜಿದ್ ಕಮಿಟಿ ಇದೆಲ್ಲ ಅವರಿಗೆ ಸೋಲಾಗಿದೆ. ನೋಡಿ, ಇದನ್ನ ನಾವು ಹ್ಯಾಗ್ ನೋಡ್ಬೇಕಂದ್ರೆ ಇದು ಬಿಜೆಪಿ ಮತ್ತೆ ಕಾಂಗ್ರೆಸ್ ಪಾರ್ಟಿ ಅಂತ ನೋಡಬಾರದು, ಹಿಂದೂ ಮತ್ತೆ ಮುಸ್ಲಿಂ ಇಶ್ಯೂ ಅಂತಾನು ನೋಡಬಾರದು. ಇವಾಗ ನನಗೆ ಬಂದು ಏನಂದ್ರೆ ಅಲ್ಲಿ ಮಂದಿರ ಮಾಡ್ಕೊಳ್ಳಿ, ಮಸೂದಿ ಮಾಡ್ಕೊಳ್ಳಿ, ಇಲ್ಲ ಗ್ರೌಂಡ್ ಫ್ಲೋರ್ ನಲ್ಲಿ ಮಸೂದಿ ಮಾಡ್ಕೊಳ್ಳಿ, ಮೇಲೆ ಫಸ್ಟ್ ಫ್ಲೋರ್ ನಲ್ಲಿ ಮಂದಿರ ಮಾಡ್ಕೊಳ್ಳಿ, ಅದರಿಂದ ನನ್ಗೇನು ಡಿಫ್ರೆನ್ಸ್ ಆಗೋದಿಲ್ಲ. ಆಸ್ ಅ ಮುಸ್ಲಿಂ ನನಗೆ ಬೀಯಿಂಗ್ ಇನ್ ಬೆಂಗಳೂರಿನಲ್ಲಿ ಇರುವ ನನಗೆ ಅಲ್ಲಿ ಏನೇ ನಡೆದ್ರು ಅಲ್ಲಿರತಕ್ಕಂತಹ ಅಲ್ಲಿ ಲೋಕಲೈಸ್ಡ್ ಸಂಭವ ನಡೆಯುವಾಗ ಅಲ್ಲಿರುವ ಜನರು ನಿರ್ಧಾರ ತಗೊಳ್ಬೇಕು. ಕರೆಕ್ಟ್. ಇದನ್ನ ಇಡೀ ಭಾರತದ ಹಿಂದೂ ಮುಸ್ಲಿಂ ಅಂತ ಆ ಒಂದು ವಿಷಯವನ್ನು ಇಲ್ಲಿ ತರಬಾರದಂತ ನನ್ನ ವಿನಂತಿ ಇರೋದು. ಇದಕ್ಕೆ ಕಾರಣ ಕೂಡ ಇಡೀ ಭಾರತದ ಹಿಂದೂಗಳಿಗೆ ಸಂಬಂಧಿಸಿದ್ದು, ಇಡೀ ಭಾರತದ ಮುಸ್ಲಿಮರಿಗೆ ಸಂಬಂಧಿಸಿದ್ದಲ್ಲ. ಅದು ವಾರಣಾಸಿಯ ಮುಸ್ಲಿಮರಿಗೆ ಸಂಬಂಧಿಸಿದ್ದು. ಇಡೀ ಭಾರತದ ಹಿಂದೂಗಳಿಗೆ ಯಾಕೆ ಸಂಬಂಧಿಸಿದ್ದು ಅಂದ್ರೆ 12 ಲಿಂಗಗಳ ಪೈಕಿ ಒಂದು ಲಿಂಗ ಕಾಶಿ ವಿಶ್ವನಾಥ ಅನ್ನೋದು ನಂಬಿಕೆ. ಆದ್ರಿಂದ ಭಾರತದ ಅಷ್ಟು ಹಿಂದೂಗಳಿಗೆ ಸಂಬಂಧಿಸಿದ್ದದು. ಹೆಂಗೆ ಅಜಿತ್ ಅವರೇ ಇದೊಂದು ಮಾತು ಕೇಳ್ಕೊಳ್ಳಿ. ಇಡೀ ಭಾರತದ ಹಿಂದೂಗಳು ಅಲ್ಲಿ ಇರತಕ್ಕಂಥ ಜ್ಞಾನವಾಪಿಗೆ ಜಾತ್ರೆನಲ್ಲಿ ಹೋಗೋರಲ್ಲ, ಯಾತ್ರೆಗೆ ಹೋಗೋರಲ್ಲ. ಇಲ್ಲಿ ನೋಡಿ, ತಮಿಳುನಾಡಿನಲ್ಲಿ ಮುರುಗನ್ ಕೋಯಿಲ್ಗೆ ಹೋಗೋರಿದ್ದಾರೆ, ತಿರುಪತಿ ದೇವಸ್ಥಾನಕ್ಕೆ ಹೋಗೋರಿದ್ದಾರೆ. ಅವ್ರ ಸಂಪ್ರದಾಯ ಪ್ರಕಾರ ಇಲ್ಲೇ ಹೋಗ್ತಾರೆ. ಅಲ್ಲಿ ಹೋಗುವ ಅವ್ರಿಗೆ ಆ ಒಂದು ರೂಢೀಕರಣ ಇಲ್ಲ. ಇಷ್ಟು ಕಾಲನೂ ಅವ್ರು ಹೋಗಿಲ್ಲ. ಇವಾಗ ಹೋದ್ರೆ ಹೋಗ್ಬಹುದು, ಹಲವಾರು ಜನರು ಹೋಗ್ಬೋದು. ಅದನ್ನು ಕೂಡ ನಾನು ಏನು ಅದು ತಪ್ಪಂತ ಹೇಳ್ಕೊಳ್ಳಲ್ಲ. ಅವರವರ ಇಷ್ಟ, ಅವರವರ ಅಭಿಪ್ರಾಯ, ಅವರವರ ನಂಬಿಕೆ. ಬಟ್ ಇಡೀ ಭಾರತದ ಹಿಂದೂಗಳ ಸಮಸ್ಯೆ ಅಂತ ಹೇಳುವಾಗ ಅದರಲ್ಲಿ ನಾನು ಐ ಟೇಕ್ ಅಬ್ಜೆಕ್ಷನ್ ಟು ಇಟ್. ಯಾಕಂತ ಹೇಳಿದ್ರೆ ಇವಾಗ ತಮಿಳ್ನಾಡು ನೋಡ್ತೀರಿ, ದ್ರಾವಿಡ ಕಳಗಂ ಇದೆ, ಅಣ್ಣಾ ದ್ರಾವಿಡ ಕಳಗಂ ಇದೆ, ಎಲ್ಲ ಪೆರಿಯರಿಸ್ಟ್ ಗ್ರೂಪ್ ಇಂದ ಬರೋರು. ಪೆರಿಯಾರಿಸ್ಟ್ ಅವರ ನಂಬಿಕೆ ಏನಂದ್ರೆ ಈ ದೇವಾಲಯದ ಮೇಲೆನೆ ಅವ್ರಿಗೆ ನಂಬಿಕೆ ಇಲ್ಲ. ಅವ್ರು ಕೂಡ ಹಿಂದೂಗಳೇ. ಕರುಣಾನಿಧಿ ಮತ್ತೆ ಅವರ ಫ್ಯಾಮಿಲಿ ಎಲ್ಲ ಹಿಂದೂಗಳೇ. ಬಟ್ ಅವ್ರಿಗೆ ಇದು ಸಮಸ್ಯೆ ಆಗ್ತಿಲ್ಲಲ್ಲ, ಅವ್ರಿಗೆ ಅದು ಸಮಸ್ಯೆ ಆಗ್ತಿಲ್ಲಲ್ಲ. ಹಾಗಾಗಿ ನಾವು ಹಿಂದೂ ಅಂತ ಹೇಳಿದ ತಕ್ಷಣ ಎಲ್ಲರಿಗೂ ಅದು ಸಮಸ್ಯೆ ಅಂತ ನಾವು ಒಪ್ಕೊಳ್ಬಾರ್ದು. ಹಲವಾರು ಜನರಿಗೆ ಅದು ಮುಖ್ಯವಾದ ಜಾಗ. ಉಮರ್ ಶರೀಫ್, ಪ್ರಜಾಪ್ರಭುತ್ವದ ಸೈಡ್ ಎಫೆಕ್ಟ್ಸ್ ಇವೆಲ್ಲ. ತಮ್ಮ ವೋಟ್ ಬ್ಯಾಂಕ್ಗಳಿಗೆ ತಾವು ಅಡ್ರೆಸ್ ಮಾಡ್ತಿರ್ತಾರೆ. 1993 ವರೆಗೂ ಯಾವ ತಹಖಾನದಲ್ಲಿ ಈಗ ಪೂಜೆಗೆ ಅವಕಾಶ ಮಾಡಿ ಕೊಡಲಾಗಿದೆಯೋ ಆ ತಹಖಾನದಲ್ಲಿ ಪೂಜೆ ನಡೀತಿತ್ತು. 1993 ತನಕ ಮುಲಾಯಂ ಸಿಂಗ್ ಯಾದವ್ ಸರ್ಕಾರ ಯಾದವ್ ಮುಸ್ಲಿಂ ವೋಟ್ ಬ್ಯಾಂಕ್ ಅನ್ನು ವರ್ಕೌಟ್ ಮಾಡೋದಕ್ಕೆ ಹೊರಟಿತ್ತು. ಅವರು ನಿಲ್ಲಿಸಿ ಬೇಲಿ ಹಾಕ್ಸಿದ್ರಲ್ಲಿ. ಅದೇ ರಾಜಕೀಯ ಕಾರಣಿಗಳು ಅಂತ ಕೆಲಸ ಮಾಡೋದ್ರಿಂದ ಇಲ್ಲಿ ಗೊಂದಲ ನಡೆಯೋದು. ನೋಡಿ, ಕೋರ್ಟ್ ಬಿಟ್ಬಿಡ್ಬೇಕು. ಏನೇ ವಿಷಯ ಆದ್ರೂ ಕೋರ್ಟ್ ತೀರ್ಪು ಕೊಟ್ರೆ ಅದಕ್ಕೆ ತಲೆ ಬಾಗಿಸ್ಬೇಕು, ಎಲ್ಲರೂ ಮರ್ಯಾದೆ ಕೊಡ್ಬೇಕು. ಇವತ್ತು ಕೊಟ್ಟಿರುವಾಗ ನಾನೇನ್ ಹೇಳ್ಕೊಳ್ತೀನಿ, ಕಂಗ್ರಾಚುಲೇಷನ್ಸ್ ಅಂತ ಹೇಳ್ಕೊಳ್ತೀನಿ. ಯಾರಿಗೆ? ಆ ಹೆಂಗಸರಿಗೆ, ಆ ಮಹಿಳೆಯರಿಗೆ. ಯಾರಿಗೆ? ನಾನು ಬಂದು ಇದು ಬಿಜೆಪಿಗೆ ಗೆಲುವು ಅಂತ ಹೇಳ್ಕೊಳ್ಳಲ್ಲ, ಕಾಂಗ್ರೆಸ್ಗೆ ಸೋಲು ಅಂತ ಹೇಳ್ಕೊಳ್ಳಲ್ಲ. ಹಂಗ ಹೇಳಿದ್ರೆ ಆ ಹೆಂಗಸನ್ನ ಕಳಿಸಿರೋರು ಬಿಜೆಪಿ ಅವರ ಹಂಗ್ ಮಾತಾಡಬಾರ್ದು ಫಸ್ಟ್. ಅದೇ ರೀತಿ ಕೆಲವ್ರು ಏನ್ ಮಾತಾಡ್ತಾರೆ ಅಂದ್ರೆ ಬಿಜೆಪಿ ಬಂದ ನಂತರ ಇಂತಹ ತೀರ್ಪುಗಳು ಕೊಡಕ್ಕೆ ಸಾಧ್ಯವಾಯ್ತು, ಜಡ್ಜ್ಗೆ ಏನು ಬೆದರಿಕೆ ಇಲ್ಲದೆ ಅವ್ರು ಕೊಟ್ರು ಅಂತ ಕೆಲವರು ಮಾತಾಡ್ತಾರೆ. ಅದು ಕೂಡ ತಪ್ಪೇ. ಯಾಕಂದ್ರೆ ನಮ್ಮ ಘನತೆ ಇದೆ, ನಮ್ಮ ನ್ಯಾಯಾಧೀಶರ ಘನತೆ ಇದೆ, ಮತ್ತೆ ನಮ್ಮ ನ್ಯಾಯಾಲಯದ ಘನತೆ ಇದೆ. ಎಂದೆಂದಿಗೂ ಅವ್ರು ನ್ಯಾಯವಾಗಿನೇ ಅವ್ರು ತೀರ್ಪು ಕೊಡ್ತಾರೆ ಅಂತ ನಮ್ಮ ನಂಬಿಕೆ ಇರುವಾಗ ಇದರಲ್ಲಿ ಬಿಜೆಪಿ ಬಂದ ನಂತರ ಈ ತೀರ್ಪುಲ ಬೆದರಿಕೆ ಇಲ್ಲದೆ ಅವ್ರು ಕೊಡ್ತಾ ಇದ್ರಂತ ಆ ಮಾತಿದೆಯಲ್ಲ, ಅದು ಕೂಡ ತಪ್ಪೇ. ಇದನ್ನ ನಾನು ಖಂಡಿಸ್ತೀನಿ. ಸೊ ಈಗ ಯಾವ ಕಟ್ಟಡದಲ್ಲಿ ವಿಗ್ರಹ ಪೂಜೆ ನಡೆಯುತ್ತೋ ಅಲ್ಲಿ ನಮಾಜ್ ನಡೆಯೋದೇನು ಸಮಸ್ಯೆ ಅಲ್ಲ ನಿಮ್ಮ ಪ್ರಕಾರ, ನಡ್ಕೊಂಡು ಹೋಗ್ಬಹುದು. ನೋಡಿ, ಅದೇ ನಾನು ಹೇಳ್ಕೊಂಡಿದ್ದಲ್ಲ. ನೋಡಿ, ಒಂದ್ ವೇಳೆ ಉಮರ್ ಶರೀಫ್ದೇ ಒಂದು ಕಮಿಟಿ ಇದೆ ಅಂದ್ಕೊಳ್ಳಿ. ಉಮರ್ ಶರೀಫ್ ಏನ್ ಮಾಡ್ತಿದ್ರ ಅಂದ್ರೆ, ಓಕೆಪ್ಪ ಇಲ್ಲಿ ಸಮಸ್ಯೆ ಇದೆ, ನಾವು ಮೇಲೆ ಭಾಗ ನಾವು ನಮಾಜ್ ಮಾಡ್ಕೊಳ್ತೀವಿ, ನೀವು ಕೆಳಗೆ ಭಾಗ ನೀವು ಏನ್ ಆರಾಧನೆ ಮಾಡ್ಕೊತೀರಿ, ಯಾಕೆ ನಾವು ಜಗಳ ಮಾಡ್ಕೊಂಡಿರ್ಬೇಕು ಅಂತ ನಾನ್ ನಿರ್ಧಾರ ತಗೋಬಹುದು. ನನ್ ಕಮಿಟಿ ನನ್ನ ಮಸೀದಿ ಒಳಗೆ, ಅಲ್ಲಿರತಕ್ಕಂತ ಕಮಿಟಿ ಅವ್ರು ತಗೊಳ್ಬೇಕು. ನನ್ನ ಸಲಹೆಯನ್ನ ಕೇಳೋರು ಅವ್ರು ಇರಲ್ಲ. ನಾನು ಮೌಲ್ವಿ ಅಭಿಪ್ರಾಯ ಅಥವಾ ಮಸೀದಿಯ ಕಮಿಟಿ ಅಭಿಪ್ರಾಯ ಕೇಳಲಿಲ್ಲ. ಇಸ್ಲಾಂ ಏನೇನು ಹೇಳುತ್ತೆ ಅಂತ ಕೇಳಿದ್ರು. ಇಸ್ಲಾಂ ಏನ್ ಹೇಳುತ್ತೆ ಅನ್ನೋದು ಮುಖ್ಯ. ನಿಮ್ಮ ಪ್ರಕಾರ ಇಸ್ಲಾಂ ಏನ್ ಹೇಳುತ್ತೆ? ಒಳ್ಳೆ ಪ್ರಶ್ನೆ ಮಾಡಿದ್ರ ಅಜಿತ್ ಅವರೇ. ಇದಕ್ಕೆ ನಾನು ಒಂದು ಆಧಾರವನ್ನು ಕೊಡ್ತೀನಿ. ಪ್ರವಾದಿ ಕಾಲದಲ್ಲಿ 13 ವರ್ಷ ಕಾಲ ಪ್ರವಾದಿ ಮಕ್ಕಾನಲ್ಲಿ ಬೋಧಿಸ್ತಿದ್ರು.
ಏಕದೇವ ವಿಶ್ವಾಸದ ಬಗ್ಗೆ. ಆದ್ರೂ ಕೂಡ ಮಕ್ಕಾನಲ್ಲಿ 360 ಮೂರ್ತಿಗಳು ಇರುವಾಗ ಕೂಡ ಪ್ರವಾದಿ ಅಲ್ಲೇ ನಮಾಜ್ ಮಾಡ್ತಿದ್ರು. ಎಲ್ಲಿ? ಮಕ್ಕಾನಲ್ಲಿ. ಕಾಬಾ ಒಳಗೆ 360 ಮೂರ್ತಿಗಳು ಇರುವಾಗಲೂ ಕೂಡ ಪ್ರವಾದಿ ಅಲ್ಲೇ ದೇವನನ್ನು ಆರಾಧನೆ ಮಾಡಿದ್ರು, ಅಲ್ಲಾಹನನ್ನು ಪೂಜಿಸ್ತಿದ್ರು. ಸೊ ಹಾಗಾಗಿ ನಾನೇನ್ ಕೊಡ್ತೇನೆ, ಇದರಲ್ಲಿ ಆಧಾರ ಇದೆ. ಇದ್ರ ಮೂರ್ತಿ ಒಂದು ಕಡೆ ಇರುವಾಗ ನಾವು ದೇವನನ್ನ ಆರಾಧನೆ ಮಾಡೋದು ನಮ್ಗೇನು ಸಮಸ್ಯೆ ಇದೆ? ಅದೇ ರೀತಿ ಹಿಂದೂಗಳಲ್ಲಿ ನಾನು ಎಷ್ಟೋ ಹಿಂದೂಗಳ ಜೊತೆಗೆ ಮಾತಾಡಿದ್ದೀನಿ. ಅನೇಕರು ಏನ್ ಹೇಳ್ಕೊಂತಾರೆ, ನಾವು ಕೂಡ ಮೂರ್ತಿಯನ್ನು ದೇವರಂತ ಭಾವಿಸುದಿಲ್ಲ, ನಮ್ಗೆ ಒಂದು ಕಾನ್ಸಂಟ್ರೇಷನ್ಗೋಸ್ಕರ ನಾವು ಅದನ್ನ ಉಪಯೋಗಿಸ್ತೀವಿ. ನಾವು ಒಂದು ಲೆವೆಲ್ ಇಂದ ಇನ್ನೊಂದು ಲೆವೆಲ್ ಬರುವಾಗ ನಾವು ಅದನ್ನ ಕೂಡ ನಮ್ಗೆ ಬೇಕಾಗಿಲ್ಲ ಅಂತ ಅವ್ರು ಕೂಡ ಹೇಳೋರು ಇದ್ದಾರೆ, ಅನೇಕರು ಹೇಳ್ತಾರೆ. ಸೊ ಹಾಗಾಗಿ ನಾವು ಕಾನ್ಸಂಟ್ರೇಷನ್ ಎಲ್ಲಿ ಇದೆಯೋ ಅದು ನಮ್ಗೆ ಮುಖ್ಯ ಇರೋದು. ಏನೇ ಇರ್ಲಿ, ಮೂರ್ತಿ ಇರಲಿ, ಇಲ್ಲಿ ಬೇರೆ ಏನೇ ಆಗಿರ್ಲಿ, ಇಸ್ಲಾಂನಲ್ಲಿ ಏನಂದ್ರೆ ಅಲ್ಲಿ ಯಾವ ಸಂಭವಕ್ಕೆ ಹೇಗೆ ನಾವು ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕೋ, ಅದಕ್ಕೆ ಪರಿಹಾರ ಹುಡುಕುವ ರೀತಿಯಲ್ಲಿ ನಾವು ಕೆಲವು ಚೇಂಜಸ್ ಮಾಡ್ಬೋದು, ಬದಲಾವಣೆ ತರಬಹುದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಇಡೀ ಎಲ್ಲಾ ಮಸೀದಿನಲ್ಲಿ ಹಿಂಗ್ ಮಾಡ್ಬೇಕಂತಿಲ್ಲ. ಅಲ್ಲಿ ಇರತಕ್ಕಂತ ಒಂದು ಪ್ರಾಬ್ಲಮ್ಗೆ ಅದಕ್ಕೆ ಪರಿಹಾರವಾಗಿ ಹುಡುಕುವ ರೀತಿಯಲ್ಲಿ ಬಹಳ ಸುಂದರವಾದ ಉದಾಹರಣೆ ಕೊಟ್ರಿ. ಮೊಹಮ್ಮದ್ ಪೈಗಂಬರರು ಕಾಬಾದಲ್ಲಿದ್ದ ಸಂದರ್ಭದಲ್ಲಿ 360 ಮೂರ್ತಿಗಳಿದ್ದಾಗ್ಲೂ ಕೂಡ ಅಲ್ಲೇ ನಮಾಜ್ ಮಾಡ್ತಿದ್ರು ಅಂತ. ಅದನ್ನ ಯಾರೋ ಇನ್ನು ಹೆಂಗೋ ತಗೊಳ್ಳೋದು ಬೇಡ. ಮೊಹಮ್ಮದ್ ಪೈಗಂಬರ ಬಲ ಕಡಿಮೆ ಇದ್ದ ಸಂದರ್ಭದಲ್ಲಿ ಅಲ್ಲಿ ನಮಾಜ್ ಮಾಡ್ತಾ ಇದ್ರು, ಮೂರ್ತಿಗಳ ಮಧ್ಯದಲ್ಲೇ ನಮಾಜ್ ಮಾಡ್ತಾ ಇದ್ರು. ಅವರ ಬಲ ಜಾಸ್ತಿ ಆದಾಗ ಆ ಮೂರ್ತಿಗಳನ್ನೆಲ್ಲ ಒಡೆದು ಕಾಬಾ ಈಗ ಏನು ಇಸ್ಲಾಂನ ರೀತಿಯಲ್ಲಿ ಮೂರ್ತಿ ಪೂಜೆ ಅಲ್ಲಿ ನಡೆಯಕೂಡ್ದು ಅಂತ ಹೇಳಿದ್ರು. ಒಳ್ಳೆ ಪ್ರಶ್ನೆ. ಉತ್ತರನು ಕೇಳ್ಬಿಡಿ. ಆ ಉತ್ತರ ಏನಂದ್ರೆ, ಆ ಆಲಯ ಇದೆಲ್ಲ ಮಕ್ಕಾನಲ್ಲಿ ಕಾಬಾ, ಅದನ್ನ ಕಟ್ಟಿದ್ದು ಮೊಟ್ಟ ಮೊದಲನೇ ಇಬ್ರಾಹಿಂ ಎನ್ನುವ ಒಬ್ಬ ಪ್ರವಾದಿ ಹುಟ್ಟಕ್ಕೆ 3000 ವರ್ಷಕ್ಕೆ ಮುಂಚೆ ಜೀವಂತವಾಗಿದ್ದ ಪ್ರವಾದಿ ಕಟ್ಟಿದ ಆ ಆಲಯದಲ್ಲಿ ಯಾವುದೇ ವಿಗ್ರಹ ಪೂಜೆ ಇರಲಿಲ್ಲ. ಆದ್ರೆ ಕಾಲ ಬದಲಾವಣೆ ಆಗ್ತಾ ಕೆಲವರು ಅಲ್ಲಿ ಬಂದು ಒಂದೊಂದು ಮೂರ್ತಿಗಳಾಗಿ ಇಟ್ಬಿಟ್ರು. ಹಾಗಾಗಿ ಅದರ ಆಕ್ಚುಯಲ್ ಟೈಟಲ್ ಸೂಟ್ ಬಂದು ಅದೊಂದು ಮಸೀದಿ ಫಸ್ಟ್ ಇಂದನೆ. ಇಟ್ ವಾಸ್ ಅ ಪ್ಲೇಸ್ ಆಫ್ ವರ್ಷಿಪ್ ಆಫ್ ಗಾಡ್. ದೇವನನ್ನ ಮಾತ್ರ, ಅಲ್ಲಾಹನನ್ನ ಮಾತ್ರ ಆರಾಧನೆ ಮಾಡುವ ಒಂದು ಆಲಯವಾಗಿ ಇತ್ತು. ಹಾಗಾಗಿ ಪ್ರವಾದಿ ಬಂದ ಮೇಲೆ ಏನು ಡಿಫರೆಂಟ್ ಮಾಡಿಲ್ಲ. ಸ್ಟೇಟ್ ಆಗಿತ್ತು, ಏಬ್ರಹಾಂ ಬರೀ ಮುಸ್ಲಿಮರಿಗೆ ಮಾತ್ರ ಪ್ರವಾದಿ ಅಲ್ಲ, ಯಹೂದಿಗಳಿಗೂ ಪ್ರವಾದಿ, ಕ್ರಿಶ್ಚಿಯನ್ರಿಗೂ ಪ್ರವಾದಿ. ಹೌದು. ಹಾಗಾದ್ರೆ ಕ್ರಿಶ್ಚಿಯನ್ರಿಗೆ ಯಹೂದಿಗಳಿಗೆ ಮೆಕ್ಕಾದಲ್ಲಿ ಏನೋ ತಮ್ಮ ಪ್ರಾರ್ಥನೆ ಮಾಡೋದಕ್ಕೆ ಅವಕಾಶ ಕೊಡ್ತೀರಾ? ಹಂಗಿದ್ರೆ ಪ್ರವಾದಿ ಕಾಲದಲ್ಲಿ ಮಸೀದಿಗೆ ಬಂದ ಕ್ರೈಸ್ತರು ಅವರ ಪ್ರೇಯರ್ ಟೈಮ್ ಆಯ್ತಂತ ಪ್ರವಾದಿ ಅವ್ರಿಗೆ ಅನುಮತಿಯನ್ನು ಕೊಟ್ಟು ಆ ಮಸೀದಿನಲ್ಲೇನೆ ನಮಾಜ್ ಅವರ ರೀತಿಯಲ್ಲಿ ಪೂಜೆ ಮಾಡಿದ್ರು, ಅವರ ರೀತಿಯಲ್ಲಿ ಪ್ರೇಯರ್ಸ್ ಮಾಡಿದ್ರಂತ ನಮ್ಮ ಹಿಸ್ಟಾರಿಕಲ್ ಬುಕ್ಸ್ ನಲ್ಲಿ ಉಲ್ಲೇಖವಾಗಿದೆ. ಹಾಗಾಗಿ ಪ್ರವಾದಿ ಕಾಲದಲ್ಲಿ ಅದಕ್ಕೆ ಅವಕಾಶ ಇತ್ತು. ನೋಡಿ, ಇವತ್ತು ಮುಸಲ್ಮಾನರು ಇವತ್ತು ಏನಂದ್ರೆ, ನಮ್ಮಲ್ಲಿ ಎಷ್ಟೋ ಜನರಿಗೆ ಇಸ್ಲಾಂ ಬಗ್ಗೆನೂ ಜ್ಞಾನ ಇಲ್ಲ, ಪ್ರವಾದಿ ಬಗ್ಗೆನೂ, ಅವರ ಜೀವನ ಚರಿತ್ರೆ ಬಗ್ಗೆ ಅವ್ರಿಗೆ ಮಾಹಿತಿ ಇಲ್ಲ. ಹಾಗಾಗಿ ಅವರವರ ಸಂಪ್ರದಾಯ ಪ್ರಕಾರ ಕೆಲವರು ಮಾಡ್ಕೊಂಡಿದ್ದಾರೆ, ಅವರವರ ಪಂಗಡವನ್ನು ಉಂಟು ಮಾಡ್ಕೊಂಡಿದ್ದಾರೆ. ಹಾಗಾಗಿ ಪ್ರವಾದಿ ಕಾಲದಲ್ಲಿ ಅವ್ರು ಮಾಡ್ತಿದ್ರು, ಅವ್ರು ಅದಕ್ಕೆ ಒಂದು ಅವಕಾಶ ಮಾಡ್ತಿದ್ರು. ಬಟ್ ಅಟ್ ದ ಸೇಮ್ ಟೈಮ್ ಮಕ್ಕಾ ಆಗ್ಲಿ ಮದೀನಾ ಆಗ್ಲಿ, ಇಟ್ ಇಸ್ ಅ ಸ್ಯಾಂಕ್ಚುರಿ. ಅಲ್ಲಿ ಏನಂದ್ರೆ ಏಕದೇವ ಉಪಾಸನೆ ಇರೋದ್ರಿಂದ ಬೇರೆ ದೇವರನ್ನು ಆರಾಧನೆ ಮಾಡೋದಾಗ್ಲಿ, ಅಂತಹ ಆರಾಧನೆ ಪೂಜೆ ಮಾಡಕ್ಕೆ ಅಲ್ಲಿ ಅವಕಾಶ ಇವಾಗಿಲ್ಲ. ದಟ್ ಇಸ್ ದ ರಿಯಲ್. ಈಗ ನಾನು ಐ ಡೋಂಟ್ ವಾಂಟ್ ಟು ಗೋ ಟು ಹಿಸ್ಟ್ರಿ ಆಫ್ ಇಸ್ಲಾಂ. ಅದು ಎಲ್ಲಿಂದ ಎಲ್ಲಿಗೂ ಹೋಗುತ್ತೆ, ಪ್ರಶ್ನೆಗಳು ನನಗೂ ಬಹಳ ಇದಾವೆ. ಎಸ್ ಪ್ರಶಾಂತ್. ಉಮರ್ ಶರೀಫ್ ಅವ್ರನ್ನ ಕರ್ಸೋದೇ ಇಂಥ ಒಂದು ಬ್ಯಾಲೆನ್ಸ್ಡ್ ವ್ಯೂ ಸಿಗುತ್ತೆ ಅನ್ನೋ ಕಾರಣ. ಅದಕ್ಕೆ ನನ್ನ ಪ್ರಶ್ನೆ ಇರ್ತಕ್ಕಂಥದ್ದು, ಅಯೋಧ್ಯೆಯ ವಿಷಯದ ಒಂದು ವಿವಾದವಾಗಿ ಅದು ರಾಜಕೀಯಕರಣಗೊಂಡ ನಂತರ ನಾವು ಒಂದ್ಸಲ ನಡಳ್ಳಿ ಅವ್ರದ್ದು ಒಂದು ರಿಯಾಕ್ಷನ್ ತಗೋಣ. ನಮ್ಮ ಜೊತೆಗೆ ವೆಂಕಟಸ್ವಾಮಿ ಅವರು ಜಾಯ್ನ್ ಆಗಿದ್ದಾರೆ, ಸಂಪದ ಸೈನಿಕ ದಳದಿಂದ. ನಡಳ್ಳಿ ಅವರೇ, ಎಲ್ಲಿಗೆ ತಗೊಂಡು ಹೋಗ್ತೀರಿ ಈಗ ಇದನ್ನ? ಇದು ಸತ್ಯಮೇವ ಜಯತೆ ಅಂತ. ಹೌದು, ಸತ್ಯಕ್ಕೆ ಜಯ. ಮತ್ತು ಕ್ರೆಡಿಟ್ ಬೇಕಾಗಿದ್ದು ಆ ಕೇಸ್ ಹಾಕಿ ಬಡದಾಡ್ತಾ ಇದಾರಲ್ಲ 5 ಜನ ಹೆಣ್ಣು ಮಕ್ಕಳಿಗೆ. ಖಂಡಿತ. ಅದ್ರ ಜೊತೆಗೆ ಬರೀ ಇವತ್ತು ಈಗೇನವರು 5 ಜನ ಹೆಣ್ಮಕ್ಳು ಹಾಕಿದ್ದಾರೆ ಅಷ್ಟೇ ಅಲ್ಲ, ಅನೇಕ ವರ್ಷಗಳಿಂದ ಅಲ್ಲಿ ಹೋರಾಟ ಮಾಡ್ಕೊಂಡು ಬಂದಿದ್ದಾರೆ. ಇವನ್ ನವಂಬರ್ 1993ಕ್ಕಿಂತ ಬಿಫೋರು ಅಲ್ಲಿ ಪೂಜೆ ಮಾಡ್ತಿರ್ತಕ್ಕಂಥ ಸೋಮನಾಥ್ ವ್ಯಾಸ್ ಅನ್ನುವಂಥವ್ರು ಮತ್ತು ಅವರ ಕುಟುಂಬದವ್ರು, ಏನು ಮುಲಾಯಂ ಸಿಂಗ್ ಯಾದವ್ ಅವರು ಏನು ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡು ಅಲ್ಲಿ ಬೇಲಿ ಹಾಕಿ ಆ ಬೇಸ್ಮೆಂಟಲ್ಲಿ ಪೂಜೆ ಮಾಡೋದನ್ನು ನಿಲ್ಲಿಸುವಂಥ ಕೆಲಸ ಏನು ಮಾಡ್ತಾರೆ ಬೈ ಫೋರ್ಸ್. ಆವಾಗ ಅವ್ರು ಕೋರ್ಟ್ಗೆ ಹೋಗ್ತಾರೆ, ಇಡೀ ಫ್ಯಾಮಿಲಿ. ನನ್ನ ಹಕ್ಕನ್ನು ಏನು ಕಸ್ಕೊಂಡಿದ್ದಾರೆ ಅದನ್ನು ನನಗೆ ವಾಪಸ್ ಕೊಡಬೇಕು, ನಾನು ಪೂಜೆ ಮಾಡಬೇಕು ಅಂತ ಅವತ್ತಿನಿಂದ ನಡ್ಕೊಂಬಂದಿರ್ತಕ್ಕಂಥದ್ದು. ಅನೇಕ ಜನ ಇದಕ್ಕೆ ಪೆಟಿಷನ್ಸ್ ಫೈಲ್ ಮಾಡಿದ್ದಾರೆ.
ನಾಟ್ ಓನ್ಲಿ ದಿಸ್ ಟೈಮ್. ಭಾಳಷ್ಟು ಜನ, ನಾನು ನಮ್ಮ ಹಿರಿಯ ಮುಸ್ಲಿಂ ಮುಖಂಡರೊಬ್ಬರು ಮಾತಾಡೋದನ್ನು ಕೇಳ್ತಾ ಇದ್ದೆ. ಅವರು ಸಹಜ ಅವರ ಒಂದು ಭಾವನೆಗಳಲ್ಲಿ ಒಂದು ಕಡೆ ಒಪ್ಪಿಗೆನೂ ಇದೆ, ಇನ್ನೊಂದು ಕಡೆ ಸ್ವಲ್ಪ ಆತಂಕನೂ ಇದೆ. ನಾನು ಇದಕ್ಕೆ ಹೇಳಲಿಕ್ಕೆ ಬಯಸೋದಿಷ್ಟೇ, ಹೇಗೆ ಮುಸ್ಲಿಂ ಬಂಧುಗಳಿಗೆ ಮೆಕ್ಕಾ ಮತ್ತು ಮದೀನಾ ಎಷ್ಟು ಪಾವಿತ್ರ್ಯನೋ ಅದೇ ರೀತಿ ಹಿಂದೂಗಳಿಗೆ ವಾರಣಾಸಿ ವಿಶ್ವನಾಥನ ಟೆಂಪಲ್ಲು ಕೂಡ ಅಷ್ಟೇ ಪ್ರಾಮುಖ್ಯತೆ. ಯಾಕಂದರೆ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಅಲ್ಲಿರ್ತಕ್ಕಂಥದ್ದು ಪ್ರತಿಯೊಬ್ಬ ಹಿಂದೂಗಳಿಗೆ ಅದು ಅತ್ಯಂತ ಪೂಜ್ಯನೀಯವಾದಂಥ ಸ್ಥಳ. ನಾನು ಒಂದೇ ವಿನಂತಿ ಮಾಡೋದು, ಮುಸ್ಲಿಂ ಸಮುದಾಯದ ಬಂಧುಗಳು ಯಾರೇ ಅದರ ಪರವಾಗಿ ಅಥವಾ ಅದರ ವಿರುದ್ಧವಾಗಿ ಕೋರ್ಟ್ ನಡೀತಾ ಇರ್ತಕ್ಕಂಥದ್ದನ್ನು ನಾನೇನು ಹೇಳೋದು ಅಂತಂದರೆ, ವಾಸ್ತವಿಕ ಸತ್ಯವನ್ನು ಒಪ್ಕೊಂಡು ಹಿಂದೂ ಮುಸ್ಲಿಮರು ಒಂದಾಗಿ ನಾಡಿನಲ್ಲಿ ಬದುಕಬೇಕು ಅಂತಂದರೆ ಹಿಂದೂಗಳ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಸ್ಥಳವನ್ನು ನಾವು ಇನ್ನಷ್ಟು ಅದನ್ನು ಜಕ್ಕೊಂಡು ಮುಂದೆ ಹೋಗ್ತೇನೆ ಒಮ್ಮತದಿಂದ ಅದನ್ನು ಏನು ಪವಿತ್ರವಾದಂಥ ಹಿಂದೂ ಜ್ಯೋತಿರ್ಲಿಂಗ ಅಲ್ಲೇನು ನಮ್ಮ ಜ್ಯೋತಿರ್ಲಿಂಗಗಳು ಒಂದು ಅಂತ ನಾವು ಪೂಜೆ ಮಾಡ್ತೇವೆ, ಅದಕ್ಕೆ ಅವಕಾಶ ಮಾಡಿಕೊಟ್ಬಿಟ್ರೆ ಇದಕ್ಕೆ ಸಮಸ್ಯೆನೇ ಇರೋದಿಲ್ಲ. ಆದರೆ ಈ ಸಮಸ್ಯೆಗೆ ಮೂಲ ಕಾರಣರು ಕಾಂಗ್ರೆಸ್ಸಿಗರು, ಇದನ್ನು ಒಪ್ಕೊಳ್ಳಬೇಕು. ಈ ಪಾಪದ ಕೆಲಸ ಮಾಡಿದವ್ರನ್ನ ಕಾಂಗ್ರೆಸ್ಸಿಗರೇ. ಯಾಕಂದರೆ ಇದನ್ನು ವ್ಯವಸ್ಥಿತವಾಗಿ ತಡೀತಕ್ಕಂಥ ಕೆಲಸವನ್ನು ಭಾಳಷ್ಟು ವ್ಯವಸ್ಥಿತವಾಗಿ ಮಾಡ್ಕೊಂಬಂದರು. ಕೊನೆಗೆ ಆಗದೇ ಇದ್ದಾಗ ಪಿ ವಿ ನರಸಿಂಹರಾವ್ನವರು ಪ್ರಧಾನಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ಅಂತ ತಂದು ಅಲ್ಲಿ ಏನು ಹಿಂದೂಗಳ ಹಕ್ಕುಗಳೇನಿದೆ, ಪೂಜಾ ಸ್ಥಳಗಳಿದೆ, ಅದನ್ನು ಹೇಗಾದರೂ ಮಾಡಿ ತಡಿಬೇಕು ಅಂತಕ್ಕಂಥ ದುಷ್ಟ ಕೆಲಸವನ್ನು ಮಾಡಿದಂಥವ್ರು ಕಾಂಗ್ರೆಸ್ನವ್ರು. ಅದಕ್ಕೆ ಇವತ್ತು ಅವರಿಗೆ ಮುಖ ಇಲ್ಲ ಕಾಂಗ್ರೆಸ್ನವ್ರಿಗೆ. ಈಗ ಕಾಂಗ್ರೆಸ್ನವ್ರಿಗೆ ವಾದ ಮಾಡಲಿಕ್ಕೆ ಅವ್ರಿಗೆ ಮುಖನೇ ಇಲ್ಲ. ಹೀಗಾಗಿ ಹಿಂದೂಗಳ ಪೂಜಾ ಸ್ಥಳಗಳಿಗೆ ಅತ್ಯಂತ ಏನು ವಿರೋಧವಾಗಿ ನಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಏನು ಪ್ಲೇಸಸ್ ಆಫ್ ವರ್ಷಿಪ್ ಆ್ಯಕ್ಟ್ ತಂದರು, ಅದನ್ನು ಮುಂದಿಟ್ಕೊಂಡು ಮುಲಾಯಂ ಸಿಂಗ್ ಅವರು ಅಲ್ಲಿ ಕಾಶಿ ವಿಶ್ವನಾಥನ ದೇವಸ್ಥಾನದ ಬೇಸ್ಮೆಂಟಲ್ಲಿ ಏನು ಪೂಜೆ ನಡೀತಿತ್ತು ಅದನ್ನು ತಡೀತಕ್ಕಂಥ ಕೆಲಸ ಮಾಡಿದರು. ಆದರೆ ಮತ್ತೆ 30 ವರ್ಷಗಳ ನಂತರ ಮತ್ತೆ ಇವತ್ತು ಸತ್ಯಕ್ಕೆ ಜಯ ಆಗಿದೆ, ಇವತ್ತು ಹಿಂದೂಗಳಿಗೆ ಜಯ ಆಗಿದೆ. ಮತ್ತು ಅಲ್ಲಿ ಖಂಡಿತವಾಗ್ಲೂ ಕೂಡ ವಿಶ್ವನಾಥ ಟೆಂಪಲ್ ಇತ್ತು ಅನ್ನೋದಕ್ಕೆ ಎಲ್ಲ ವೈಜ್ಞಾನಿಕವಾದಂಥ ಸಾಕ್ಷ್ಯಾಧಾರಗಳು ಸಿಕ್ಕವು. ಈಗ ಸಿಕ್ಕಿಲ್ಲ ಅಂದರೆ ಪ್ರಶ್ನೆ ಬೇರೆ. ಎಲ್ಲ ಸಾಕ್ಷ್ಯಗಳು ಸಿಕ್ಕಾಗಿದೆ. ಈಗಾಗಲೇ ಕೋರ್ಟ್ ಇವತ್ತೇನು ಪೂಜೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ನಾವು ಆ ನ್ಯಾಯಾಲಯದ ತೀರ್ಪನ್ನು ನಾವು ಸ್ವಾಗತ ಮಾಡ್ತೇವೆ. ಮತ್ತು ಆದಷ್ಟು ಬೇಗ ಅಲ್ಲಿ ಆ ವಿಶ್ವನಾಥನ ಟೆಂಪಲ್ಲು ಅಲ್ಲಿ ನಿರ್ಮಾಣ ಆಗಬೇಕು. ಟೆಂಪಲ್ ನಿರ್ಮಾಣ ಅಂತ ಮಸೀದಿ ಹೊಡಿತೀರಾ? ಅಲ್ಲ, ಅಲ್ಲಿ ಮಸೀದಿ ಅಲ್ವೇ ಅಲ್ಲ, ಪೂಜೆ ಮಾಡ್ಕೊಳ್ಳಿ ಅಂತ ಅಲ್ಲ. ನನ್ನ ದೃಷ್ಟಿನಲ್ಲಿ ಅಲ್ಲ, ನಾನು ಕೋರ್ಟ್ ಹೇಳಿರ್ತಕ್ಕಂಥದ್ದು ಇವತ್ತು ಅಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿದೆ, ಅದನ್ನ ಒಪ್ಕೊಳ್ಳೋಣ. ಆದ್ರೆ ಒಬ್ಬ ಹಿಂದೂ ಆಗಿ ನಾನೇನು ಆಸೆ ಪಡ್ತೇನೆ ಅಂತಂದರೆ, ಅದು ನನ್ನ ಪೂಜಾ ಸ್ಥಳ, ಅದು ನನ್ನ ಪೂಜಾ ಸ್ಥಳ, ನನ್ನ ನಂಬಿಕೆ ವಿಶ್ವಾಸ ಇರ್ತಕ್ಕಂಥ ಸ್ಥಳ. ಅಲ್ಲಿ ಅತ್ಯಂತ ಪವಿತ್ರವಾದಂಥ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು ಲಿಂಗ ಇರತಕ್ಕಂಥ ಸ್ಥಳ. ಆ ಸ್ಥಳ ಹಿಂದೂಗಳಿಗೆ ಪೂಜ್ಯನವಾಗಿರ್ತಕ್ಕಂಥ ಸ್ಥಳ ಆಗಿರೋದ್ರಿಂದ ಅದರ ಮೇಲೆ ಕಟ್ಟಿರ್ತಕ್ಕಂಥದ್ದು ಏನಿದೆಯಲ್ಲ ಅದನ್ನು ಮಸೀದಿ ಅಂತ ನಾನು ಕರೀಲಿಕ್ಕೆ ಹೋಗೋದಿಲ್ಲ. ಅದೊಂದು ಅಕ್ರಮ ಕಟ್ಟಡ ಅಷ್ಟೇ. ಯಾಕಂದರೆ ಅದನ್ನು ಕಟ್ಟಿದಂಥ ವ್ಯಕ್ತಿ ಯಾವ ಸನ್ಯಾಸಿನೂ ಅಲ್ಲ, ಮಹಾತ್ಮನೂ ಅಲ್ಲ, ಅಥವಾ ಆ ವ್ಯಕ್ತಿ ಯಾರು ಕೂಡ ಏನು ಭಗವಂತನೂ ಅಲ್ಲ. ಅವನು ಒಬ್ಬ ಕ್ರೂರಿ, ಅವನೊಬ್ಬ ಮೂಲಭೂತವಾದಿ, ಅವನೊಬ್ಬ ದರೋಡೆಕೋರ. ಅವನು ಈ ನಮ್ಮ ದೇಶದ ಸಂಸ್ಕೃತಿಯನ್ನು, ನಮ್ಮ ದೇಶದ ಜನಾಂಗವನ್ನು ಹಾಳು ಮಾಡಿದಂಥ ವ್ಯಕ್ತಿ. ಅವನು ಕಟ್ಟಿರ್ತಕ್ಕಂಥ ಒಂದು ಅಕ್ರಮ ಕಟ್ಟಡವನ್ನು ನಾವು ಇಟ್ಕೊಂಡ್ರೆ ಅದು ನಮ್ಮ ಹಿಂದೂಗಳಿಗೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರ್ತಕ್ಕಂಥದ್ದು. ಸ್ವಾತಂತ್ರ್ಯ ನಂತರ ಇಂಥ ಅನೇಕ ತಪ್ಪುಗಳು ಇತಿಹಾಸದಲ್ಲಿ ಏನಾಗಿದ್ದಾವೆ ಅದನ್ನು ಸರಿಪಡಿಸ್ತಕ್ಕಂಥ ಅವಕಾಶ ಇವತ್ತು ಬಂದಿರತಕ್ಕಂಥದ್ದು. ಇದು ಹಿಂದೂಗಳಿಗೆ ಸಿಕ್ಕಿರ್ತಕ್ಕಂಥ, ನಮಗೆಲ್ಲರಿಗೂ ಸಿಕ್ಕಿರ್ತಕ್ಕಂಥ ನ್ಯಾಯದ ಜಯ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಲತೀಫ್ ಖಾನ್ ಪಠಾಣ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಲತೀಫ್ ಖಾನ್ ಪಠಾಣ್ ರೀ, ಎಲ್ಲಿಗೆ ಹೋಗಿ ನಿಲ್ಲುತ್ತಿದ್ದು? ಅಜಿತ್ ಅವರೇ, ಈಗಾಗಲೇ ಇದು ನಿಲ್ಲುವಂಥ ಸ್ಪೀಡ್ನಲ್ಲಿ ಇಲ್ಲ. ಇದಕ್ಕೆ ಬ್ರೇಕ್ ಇಲ್ಲದ ಸೈಕಲ್ ಇದು. ಈಗ ಓಕೆ, ಯಾಕೆಂತಂದರೆ ಈಗಾಗಲೇ ಈ ಥರ ಹಿನ್ನೆಲೆ ನಾನು ಮೊದಲು ಮಾತಾಡಿದ್ದೇನೆ. ಗ್ಯಾಂಬೋವಾಪಿ ಬಗ್ಗೆ ನಾವು ಲಾಸ್ಟ್ ಟೈಮ್ ನೀವು ಕರೆದಾಗ ಇದು ಒಂದೊಂದಾಗಿ ಈಗ ಯಾವ ರೀತಿ RSS ಅವರು ಭಾರತ ದೇಶದಲ್ಲಿ 3,000 ಇಂಥ ಪ್ರಕರಣಗಳನ್ನು ಅತಿ ಸೂಕ್ಷ್ಮವಾಗಿ ಏನು ಗುರುತಿಸಿಕೊಂಡಿದ್ದಾರೆ. ಇದನ್ನು ಒಂದೊಂದಾಗಿ ಕಾನೂನು ಚೌಕಟ್ಟಿನಲ್ಲಿ ನ್ಯಾಯ ಸಮ್ಮತಿಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡುವ ನಿಟ್ಟಿನಲ್ಲಿ ಇದ್ದಾರೆ ಅವರು.
ಅದನ್ನು ಅವರು ಸಾಧಿಸಿ ತೀರ್ತಾರೆ ಅನ್ನೋದಕ್ಕೆ ಇದೊಂದು ಎರಡನೇ ಉದಾಹರಣೆ. ಓಕೆ, ಈಗಾಗಲೇ ಸಾಕಷ್ಟು ಚರ್ಚೆಗಳು ಆಗಿವೆ. ಆದರೆ ಈಗಾಗ ಹೇಳಿದ್ದಾರೆ ಕೆಳಗಡೆ ಈಗ ಪ್ರೇಯರ್ ಮಾಡಲಿಕ್ಕೆ, ಪೂಜಾ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಮೇಲ್ಗಡೆ ಅವರು ನಮಾಜ್ ಮಾಡ್ಕೊಳ್ಳಿ, ಕೆಳಗಡೆ ಅವರು ಪೂಜಾ ಮಾಡ್ಕೊಳ್ಳಿ ಅಂತ. ಅದೇ ರೀತಿ ನಾವು ಇತಿಹಾಸ ಕಲೆ ಹಾಕಿ ನೋಡಿದಾಗ ಬಾಬರಿ ಮಸ್ಜಿದ್ ಆವರಣದಲ್ಲಿಯೂ ಪೂಜೆ ಮಾಡಲಿಕ್ಕೆ ಅವಕಾಶ ಕೊಟ್ಟು ನಮಾಜವನ್ನು ಸ್ಥಗಿತಗೊಳಿಸಿದ್ದೂ ಉದಾಹರಣೆ ನಾವು ನೋಡಿದ್ದೀವಿ. ಇದೇ ರೀತಿ ಮುಂಬರುವ ಕಾಲದಲ್ಲಿ ಸಮಯಕ್ಕೆ ಅನುಸಾರವಾಗಿ ಇಲ್ಲ, ಎಲ್ಲಿ ಅದು ಬಾಬರಿ ಮಸ್ಜಿದ್ದಲ್ಲಿ ಆಗಿತ್ತಲ್ಲ, ಯಾಕಾಗಿಲ್ಲ? ನಾನು ನಮಾಜ್ ಮಾಡಬೇಡಿ ಅಂತ ಕೋರ್ಟ್ ಹೇಳಿಲ್ಲ, ಪೂಜೆ ನಡಿಬೇಕು ಅಂತ ಹೇಳ್ತು ಕೋರ್ಟ್. ಆಗಿತ್ತಲ್ಲ, ಪೂಜೆ ನಡೀತಾ ಇರೋ ಜಾಗದಲ್ಲಿ ನಾವು ನಮಾಜ್ ಮಾಡೋದಿಲ್ಲ ಅಂತ ಅಯೋಧ್ಯೆ ಎಲ್ಲಿಗೆ ಹೇಳ್ತಾ ಇದ್ರು. ಅದೇ ರೀತಿ ಇವೆಲ್ಲ ಪ್ರಕರಣಗಳು ಇದೇ ರೀತಿ ಇಲ್ಲಿ ಆಗ್ತದೆ. ಯಾಕೆಂದ್ರೆ ಎಲ್ಲೇ ಏಕದೇವ ಆರಾಧನೆ ಅಲ್ಲಿ ಆಗ್ತದೆ, ಅಲ್ಲೇ ಮೂರ್ತಿ ಪೂಜೆ ಆಗೋದಿಲ್ಲ. ಇದು ಮುಸಲ್ಮಾನರ ಒಂದು ಧಾರ್ಮಿಕ ಇದು. ಎಲ್ಲಿ ಮೂರ್ತಿ ಪೂಜೆ ಆಗ್ತದೆ ಅಲ್ಲೇ ನಮಾಜ್ ಮಾಡ್ಲಿಕ್ಕೆ ಅವಕಾಶವಿಲ್ಲ. ಕನ್ನಡಿ ಮುಂದೆ ನಿಂತು ನಮಾಜ್ ಮಾಡ್ಲಿಕ್ಕೆ ಇಲ್ಲ ನಮ್ಮ ಪ್ರತಿಬಿಂಬ. 1993 ತನಕ ಆಗ್ತಿತ್ತು, ಮುಲಾಯಂ ಸಿಂಗ್ ಯಾದವ್ ಬಂದು ನಿಲ್ಸೋ ತನಕನೂ ಅಲ್ಲಿ ಪೂಜೆ ನಡೀತಿತ್ತು, ನಮಾಜು ನಡೀತಿತ್ತು. ನಾನು ಹೇಳೋದೇನು ಅಂತಂದರೆ, ಈಗಾಗಲೇ ಅದನ್ನು ಯಾವ ರೀತಿ ಒಂದು ಕಾನೂನು ಚೌಕಟ್ಟಿನಲ್ಲಿ ಅದನ್ನು ಪೂರ್ತಿಯಾಗಿ ಯಶಸ್ವಿ ಆದ್ರಲ್ಲ, ಅದೇ ರೀತಿ ಗ್ಯಾಮವಾಪಿ ಮಸೀದಿಯನ್ನು ಸಹ ಅದೇ ರೀತಿ ಅವರು ಕನ್ವರ್ಟ್ ಮಾಡಲಿಕ್ಕೆ 100% ಅವರು ಸಕ್ಸಸ್ ಮಾಡ್ತಾರೆ. ಇದನ್ನು ನಾನು ಇದಕ್ಕಿಂತ ಮೊದಲು ನಾನು ನಿಮ್ಗೆ ಹೇಳಿದ್ದೆ, ನಾವು ಅದನ್ನು ಸರ್ವೇಕ್ಷಣೆ ಮಾಡಿದಾಗ ಅದು ಮಂದಿರ ಇತ್ತು. ಯಾಕಂದರೆ ಕಣ್ಣಿನಿಂದ ಕಾಣುವಂಥದ್ದೇ ಹಿಂದಿನ ಭಾಗದಲ್ಲಿ ಅದು ಮಂದಿರ ಸ್ಟ್ರಕ್ಚರ್ ಕಾಣುತ್ತದೆ. ಹೌದು. ಮತ್ತು ಅದನ್ನು ಸರ್ವೆ ಮಾಡಿದ ಮೇಲೆ ಅದು ಮಂದಿರ ಇತ್ತು ಅನ್ನೋದಕ್ಕೆ ಸಾಕ್ಷ್ಯಾಧಾರಗಳು ಸಾಕಷ್ಟು ಸಿಗ್ತವೆ. ಇಲ್ಲ ಅಂತ ಅದಕ್ಕೆ ಯಾರು ಅಲ್ಲಗಳಿಕ್ಕೆ ಸಾಧ್ಯನೇ ಇಲ್ಲ. ಒಂದು ಮಾತು ನೋಡಿ ಅಜಿತ್ ಅವರೇ, ಭಾರತದಲ್ಲಿ ಸಾವಿರಾರು ವರ್ಷಗಳ ರಾಜ ಆಳಿದವರು ಆ ಕಾಲದಲ್ಲಿ ಇಂಥ ಪ್ರಕರಣಗಳಾಗಿವೆ. ಅದಕ್ಕೆ ಇತಿಹಾಸ ಇದೆ. ಓಕೆ. ಅದೇ ಬೌದ್ಧ ಧರ್ಮದ ಸಾಕಷ್ಟು ಅಶೋಕ್ ಚಕ್ರವರ್ತಿ ಮಾಡಿದಂಥ ಬೌದ್ಧ ವಿಹಾರಗಳು ಈಗಿನ ಸಮಯದಲ್ಲಿ ಇಲ್ಲ. ಅದನ್ನು ತನಿಖೆಯ ಪ್ರಕಾರ ಮಾಡಿದರೆ ಇವತ್ತಿನ ಇರುವಂಥ ಮಂದಿರಗಳು ಬೌದ್ಧ ವಿಹಾರಗಳು ಆಗಿ ಕನ್ವರ್ಟ್ ಆಗ್ಬಹುದಲ್ಲ, ಸಾಕಷ್ಟು ಇವೆ. ಅಲ್ಲಲ್ಲ, ಒಂದು ಸಾಕ್ಷಿ ಕೊಡ್ತೀರಾ? ಅಲ್ಲಲ್ಲ, ನೀವು ಹಗುರವಾಗಿ ಈ ರೀತಿ ಮಾತಾಡಬೇಡಿ, ಸಾಕ್ಷಿ ಕೊಡಿ. ಹಗುರವಾಗಿ ಮಾತಾಡೋದಂತಲ್ಲ, ಹಗರವಾಗಿ ಈಗಾಗಲೇ ಈಗ ಅಯೋಧ್ಯೆ ಆಗಿರಬಹುದು, ಕಾಶಿ ಮಥುರಾ ಆಗಿರಬಹುದು, ಇದರಲ್ಲಿ 500 ವರ್ಷ ಸಮುದಾಯ ಬಿಟ್ಟು ಬಿಡದೆ ಹೋರಾಟ ಮಾಡಿದೆ. ಹೋರಾಟದ ಡಾಕ್ಯುಮೆಂಟ್ಗಳನ್ನು ಕೊಡ್ತಾರೆ, ಯಾವ್ಯಾವ ವರ್ಷ ಏನೇನಾಯಿತು ಅನ್ನುವ ಡಾಕ್ಯುಮೆಂಟ್ಗಳನ್ನು ಕೊಡ್ತಾರೆ. ಮತ್ತು ಇಲ್ಲಿದ್ದ ಮಂದಿರಗಳು ಏನಾದವು ಅನ್ನುವುದಕ್ಕೆ ಮಂದಿರಗಳನ್ನು ಒಡೆದಂಥವರೇ ಬರೆದಿಟ್ಟುಕೊಂಡಿರುವ ಇತಿಹಾಸಗಳಿದಾವೆ. ಬಹಳ ಹೆಮ್ಮೆಯಿಂದ ಔರಂಗಜೇಬ ತನ್ನ ಆದೇಶವನ್ನು ತಾನೇ ತೋರಿಸ್ತಾನೆ. 1669 ಸೆಪ್ಟೆಂಬರ್ 2ನೇ ತಾರೀಕು ಔರಂಗಜೇಬ ಆದೇಶ ಕೊಟ್ಟ, ಹೋಗಿ ಕಾಶಿ ವಿಶ್ವನಾಥನ ಮಂದಿರವನ್ನು ಒಡೆದು ಬನ್ನಿ ಅಂತ. ಆ ಆದೇಶವನ್ನ ಆತ ಸ್ವತಃ ಇತಿಹಾಸಕಾರ ಹಂಗೆ. ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಹಂಗೆ ಯಾಕೆ ಹೊಡೆದ್ರು ಅನ್ನೋದಕ್ಕೆ, ಯಾಕೆ ಹೊಡೆದ್ರು ಅದನ್ನ, ನಾನು ಒಂದ್ ನಿಮಿಷ ಬರ್ತೀನಿ. ಅದರ ಇತಿಹಾಸ ಹೇಳಿ, ಅದನ್ನು ಇತಿಹಾಸ ಹೇಳಿ, ಯಾಕೆ ಹೊಡೆದ್ರು ಅನ್ನೋದನ್ನ ಹೇಳಿ. ಕಾಶಿ ವಿಶ್ವನಾಥದ ಆ ಮಂದಿರವನ್ನು ಯಾಕೆ ಹೊಡೆದ್ರು ಅನ್ನೋದನ್ನು ಇತಿಹಾಸ ಹೇಳಿ. ಯಾಕೆ ಹೊಡೆದ್ರು ಹೇಳಿ, ನೀವೇ ಹೇಳಿ. ಅಲ್ಲ, ಅದಕ್ಕೆ ಹೇಳ್ತಾನೆ, ಇವತ್ತು ವಿಶ್ವಾಸ ಬರೆದಿಟ್ಟಿದ್ದ ವಿಶ್ವಾಸ ನೀವು ಹೇಳ್ತಿರಲ್ಲ, ಇತಿಹಾಸವನ್ನ ಹೇಳಿ, ಅದನ್ನ ಯಾಕೆ ಹೊಡೆದ್ರು ಅನ್ನೋದನ್ನ. ಯಾಕೆ ಹೊಡೆದ್ರು? ಅರೆ ಅಲ್ಲಿ ವಿಗ್ರಹಾರಾಧನೆ ಹೇಳಿಲ್ಲ. ಅವನೊಬ್ಬ ನೋಡಿ, ಒಂದು ನಿಮಿಷ ಅವರೊಂದು ಕತೆ ಹೇಳ್ತಾರೆ. ಸರಿ, ಒಂದು ನಿಮಿಷ ಕತೆ ಹೇಳ್ತಾರೆ. ಎಸ್, ಲತೀಫ್ ಖಾನ್ ಪಠಾಣ್ ವಿಗ್ರಹ ಆರಾಧನೆ ನಡೀತಾ ಇತ್ತು, ಅದಕ್ಕೆ ಕೊಡಿಸಿದ್ರಪ್ಪ. ಅಲ್ಲಿ ನೀವೇ ಹೇಳಿ ಅಂತ ಇತಿಹಾಸದನ್ನ ನಾನು ಹೇಳ್ತಾ ಇದ್ದೀನಿ. ಈಗ ಅದಕ್ಕೆ ಕೊಡಿದ್ರು ಅಂತ ಹೇಳ್ತಿದ್ರಲ್ಲ, ಆಯ್ತು. ಅದ್ರ ಸಲುವಾಗಿ ಅದನ್ನ ಅವರ ರಾಣಿಗಳ ಜೊತೆಗೆ ಹೇಳ್ತಾನೆ. ಸುಳ್ಳು ಕತೆ ಹೇಳುವಂತ ಇಲ್ಲ, ಇತಿಹಾಸದಲ್ಲಿ ಅದನ್ನ ಹೇಳ್ತಾ ಇದ್ದೇನೆ. ರಾಣಿಗಳ ಜೊತೆಗೆ ಕಾಶಿ ವಿಶ್ವನಾಥ್, ಕಾಶಿ ಮಂದಿರದ ಕತಿ ಅನ್ನೋದಾದ್ರೆ ನಾನು ಹೇಳೋದಕ್ಕೆ ಕತಿ ಹೇಳಿಕ್ ಬಂದಿಲ್ಲ. ಇಲ್ಲಿ ನಾನು ಕತಿ ಹೇಳಿಕ್ ಬಂದಿಲ್ಲ, ಡಾಕ್ಯುಮೆಂಟ್ ತಗೊಂಡು ಕುಂಡಿರ್ತೀನಿ, ಅವಾಗ ನಿಮ್ಗೆ ಹೇಳ್ತೀನಿ ನಾನು.
ಡಾಕ್ಯುಮೆಂಟ್ ಕೋರ್ಟಲ್ಲಿ ಕೊಡ್ಲಿಲ್ಲ. ಅಲ್ಲ ಒಂದು ನಿಮಿಷ ಆ ಡಾಕ್ಯುಮೆಂಟ್ ಎಲ್ಲಿದೆ ಅನ್ನೋದನ್ನ ಹೇಳ್ಬೇಕು. ಹೇಳ್ಬೇಕಲ್ಲ. ಲತೀಫ್ ಖಾನ್ ಪಠಾಣ್ರೆ, ಆ ಡಾಕ್ಯುಮೆಂಟ್ ಎಲ್ಲಿದೆ ಅನ್ನೋದನ್ನ ಹೇಳ್ಬೇಕು. ಅದಕ್ಕೆ ನಾನೇನು ಉಲ್ಲೇಖ ಮಾಡಿದ್ನಲ್ಲ, ಇನ್ನೂ ನೀವು 1669 ಸೆಪ್ಟೆಂಬರ್ 2ನೇ ತಾರೀಕು ಔರಂಗಜೇಬನ ಆದೇಶ ಮಾಸಿರೆ ಆಲಮಗಿರಿಯಲ್ಲಿ ಆತ ಕೊಟ್ಟಿರುವಂಥದ್ದು, ಆತನ ಆಸ್ಥಾನ ಇತಿಹಾಸಕಾರರು ಬರೆದಿರುವಂಥದ್ದು. ಅದಕ್ಕಾಗಿ ಈಗ ನೀವು ಒಂದು ಕಥೆ ಹೇಳ್ತೀರಲ್ಲ, ಈಗ ಆ ಕಥೆ ಎಲ್ಲಿದೆ ಓದ್ತಾ ಇದ್ದೀರಾ? ಈಗ ನೀವು ಹೇಳಿದ್ರಲ್ಲ, ಈಗ ಅದೇ ಆ ಕಥೆ ಇದೆಯಲ್ಲ, ಅವ್ರು ಬರೆದಂಥ ಬುಕ್ನಲ್ಲಿ ಅದನ್ನ ಆದೇಶ ಯಾಕೆ ಕೊಡಿಸಿ ನೀವು ಹೇಳ್ತಾ ಇದ್ರಿ? ಅಲ್ಲಿ ವರ್ಷಿಪ್ ಆಗ್ತಿತ್ತು, ಅಲ್ಲೇ ಮೂರ್ತಿ ಪೂಜೆ ಆಗ್ತಿತ್ತು, ಅದಕ್ಕಾಗಿ ಮೂರ್ತಿ ಪೂಜೆ ಅದೇ ಒಂದು ದೇವಸ್ಥಾನದಲ್ಲಿ ಆಗ್ತಿತ್ತ? ಭಾರತದಲ್ಲಿ ಇರುವಂಥ ಯಾವುದೇ ಮಂದಿರಗಳಲ್ಲಿ ಮೂರ್ತಿ ಪೂಜೆ ಆಗ್ತಿರಲಿಲ್ಲೇನೋ ಔರಂಗಜೇಬನ ಕಾಲದಲ್ಲಿ? ಅವರೇ ಸ್ವತಃ ಜಮೀನವನ್ನು ದಾನ ಮಾಡಿದರೆ ಮಂದಿರಗಳನ್ನು ಕಟ್ಟಿ ಅಂತ. 3000 ಮಸೀದಿಗಳ ಲಿಸ್ಟ್ ಇಟ್ಕೊಂಡು ಕೂತಿದ್ದಾರೆ RSS. ಹೌದು, ಈಗ ತಂದಿದ್ದಾರೆ. ನಾ ಹೇಳ್ತಾ ಇದ್ದೀನಲ್ಲ, ಅದರಲ್ಲಿ ಇದೊಂದು ಭಾಗ. ಅದನ್ನು ನಾವು ಹೇಳಿಗಳಿಗೆ ಸಾಧ್ಯ ಇಲ್ಲ. ಈಗ ಹೇಳ್ತಾ ಇರೋದಿಲ್ಲ, 15 ವರ್ಷಗಳಿಂದ ಇದು ಆಗಸ್ಟ್ ಚರ್ಚೆ ಆಗಿದೆ. ಇದು ನಿಮ್ಮ ಪೂರ್ವಜರ ಇತಿಹಾಸ ತೆಗಿರಿ. ಔರಂಗಜೇಬ್ ಬರೋಕ್ಕಿಂತ ಪೂರ್ವಜರು ಏನಾಗಿದ್ರು ಅಂತ ಗೊತ್ತಾಗ್ತದೆ ನಿಮಗೆ. ಎಸ್, ಬಂದೇರಿ ಮಾತಾಡ್ತೀನಿ. ನೋಡಿ, ಒಂದ್ ನಿಮಿಷ ಲತೀಫ್ ಖಾನ್ ಪಠಾಣ್ರೆ, ಫೋರ್ಸಬಲಿ ಏನ್ ಔರಂಗಜೇಬ ಏನ್ ಮಾಡ್ದ ಅಂತ ಅದನ್ನು ಇತಿಹಾಸ ಬರ್ತೀನಿ. ಎಸ್, ವೆಂಕಟಸ್ವಾಮಿ ಅವರು, ಈ ಅಯೋಧ್ಯ ದಾರಿಲಿ ಹೋಗ್ತಾ ಇದೆ. ಎಲ್ಲರೂ ಮಾನವರಾಗಿದ್ರು, ಈಗ ಮಾನವರಾಗಿಲ್ಲ. ಇಷ್ಟೇ ಅಲ್ಲ. ನೀವು ಒಂದ್ ನಿಮಿಷ, ಆ ಮಾನವೀಯತೆ ಅಂದ್ರೆ ಏನನ್ನೋದೇ ದೊಡ್ಡ ಪ್ರಶ್ನೆ ಆಗ್ಬಿಡುತ್ತೆ ಆಮೇಲೆ. ಔರಂಗಜೇಬ ಎಂತ ಮಹಾಮಾನವನಾಗಿದ್ದ ಅಂತ ಗೊತ್ತಾ ನಿಮ್ಗೆ? ಎಸ್, ವೆಂಕಟಸ್ವಾಮಿ ಅವರೇ, ಅಯೋಧ್ಯ ದಾರಿಯಲ್ಲಿ ಹೋಗ್ತಾ ಇದೆ. ನೋಡಿ, ಲತೀಫ್ ಖಾನ್ ಪಠಾಣ್ರೆ, 500 ವರ್ಷಗಳಿಂದ. ಒಂದ್ ನಿಮಿಷ ಬರ್ತೀನಿ. ಎಸ್, ವೆಂಕಟಸ್ವಾಮಿ, ವಾದ ವಿವಾದಗಳು ಏನೇ ಇದ್ರೂ ಕೋರ್ಟ್ ಆದೇಶವನ್ನು ಪಾಲನೆ ಮಾಡುವಂಥದ್ದು ಎಲ್ಲ ನಾಗರಿಕರ ಆದ್ಯ ಕರ್ತವ್ಯ. ಇಲ್ಲಿ ಮುಸಲ್ಮಾನರಂತೇಳಿ, ಹಿಂದೂಗಳಂತೇಳಿ, ಬೌದ್ಧರಂತೇಳಿ ಇವೆಲ್ಲ ಕೂಡ ಚರ್ಚೆ ಅಗತ್ಯ. ಅದನ್ನು ಚಾಲೆಂಜ್ ಮಾಡುವಂಥ ಅವಕಾಶಗಳಿದೆ, ಅದನ್ನು ಮಾಡ್ಬೋದು, ಏನು ಸಮಸ್ಯೆ ಇಲ್ಲ. ಸೊ ಹೀಗಾಗಿ ಅಯೋಧ್ಯೆ ದಾರಿ ಇದು ಹಿಡಿಯುತ್ತಾ ಇಲ್ಲ ಅಂತ ಮುಂದಿನ ಕೋರ್ಟ್ಗಳ ನಿರ್ಧಾರದ ಮೇಲೆ ಇದೆ. ಈಗೇನು ಆದೇಶ ಮಾಡಿರುವಂಥದ್ದು ನೆಲಮಹಡಿಯಲ್ಲಿ ಪೂಜೆ ಮಾಡಬೇಕಂತ ಅದನ್ನು ಗೌರವಿಸ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಅಯೋಧ್ಯೆಯ ಹೋರಾಟದಲ್ಲಿ 1987ರಲ್ಲಿ ಗೇಟ್ ತೆಗೆದು ನೀವು ಪೂಜೆಗೆ ಅವಕಾಶ ಕೊಡಬೇಕು ಅಂತ ಕೋರ್ಟಿನ ಆದೇಶ ಏನು ಬಂತಲ್ಲ, ಅದಕ್ಕೆ ಸಮಾನಾಂತರವಾದ ಆದೇಶ ಆಲ್ಮೋಸ್ಟ್ ಇದು ಆಲ್ಮೋಸ್ಟ್ ಅದೇ ಥರದ್ದು ಬೇರೆ ಇನ್ನೇನು ಭಿನ್ನದಾರಿ ಇಲ್ಲ. ಆಮೇಲೆ ಆರ್ಗ್ಯುಮೆಂಟ್ಸು ಈಗ ಪಠಾಣ್ ಅವ್ರು ಮಾತಾಡ್ತಾ ಇರೋದು, ನಡಳ್ಳಿ ಅವ್ರು ಮಾತಾಡ್ತಾ ಇರ್ತಕ್ಕಂಥದ್ದು, ಇದೇ ವಾದ ವಿವಾದ ಮುಂದುವರಿಯುತ್ತೆ. ಅಂತಿಮವಾಗಿ ಅಯೋಧ್ಯೆಯ ಫೈನಲ್ ಜಡ್ಜ್ಮೆಂಟ್ ಅದೇ ಆಗ್ಬೋದು ಅಂತ ನನಗೂ ಅನಿಸ್ತದೆ. ಆದ್ರೆ ವೆಂಕಟಸ್ವಾಮಿ ಅವರೇ, ಅಯೋಧ್ಯೆಯ ಪ್ರಕರಣದಲ್ಲಿ 1990ರಲ್ಲಿ ಒಂದು ಅವಕಾಶ ಬಂದಿತ್ತು, ನ್ಯಾಯಾಲಯ ಹೇಳ್ತು ಮೀಡಿಯೇಷನ್ ಮಾಡ್ಕೊಳ್ಳಿ ಅಂತ. ಜಡ್ಜ್ಮೆಂಟ್ ಕೊಟ್ಟೆ ಯಾಕೆ ಆಗಬೇಕು, ನೀವು ಕೂತ್ಕೊಂಡು ಮಾತಾಡಿ ಒಂದು ಬಗೆಹರಿಸ್ಕೊಂಡು ಬನ್ನಿ ಅಂತ. ಇದು ಅಲ್ಲಿಗೆ ಬರ್ತದಲ್ಲ. ಈಗ ನಾನು ಬಗೆಹರಿಸುವ ಹಂತದಲ್ಲಿ ಈ ಲೆಫ್ಟ್ ಹಿಸ್ಟಾರಿಯನ್ಸ್ ಒಂದಷ್ಟು ಜನ ಮುಸ್ಲಿಂ ಪಾರ್ಟಿಗಳ ಜೊತೆಗೆ ಸೇರ್ಕೊಂಡು ಯಾವ ಕಾರಣಕ್ಕೂ ಬಿಟ್ಕೊಡಬೇಡಿ ಅಂತ. ಹಂಗೂ ಒಂದು ವೇಳೆ ಮೀಡಿಯೇಷನ್ನಲ್ಲಿ ಆಗಿದ್ದರೆ, ಮಾತುಕತೆಯಲ್ಲಿ ಅಯೋಧ್ಯೆಯ ವಿವಾದ ಬಗೆಹರಿದಿದ್ರೆ ಅಲ್ಲೊಂದು ಭಾವೈಕ್ಯತೆಯ ವಾತಾವರಣ ಇರ್ತಿತ್ತು. ನಾವು ಗೆದ್ಕೊಂಡ್ವಿ ಅಂತ ಹಿಂದೂಗಳು ಹೇಳೋದಕ್ಕಾಗ್ತಿರಲಿಲ್ಲ, ನಾವು ಸೋತ್ವಿ ಅಂತ ಮುಸ್ಲಿಮರು ಹೇಳೋಕ್ಕಾಗ್ತಿರಲಿಲ್ಲ. ರಾಮಲಲ್ಲ ಇಲ್ಲಿ ಹುಟ್ಟಿದ ಕಾರಣಕ್ಕಾಗಿ ಹಿಂದೂಗಳಿಗೆ ಅದೊಂದು ಪವಿತ್ರ ಜಾಗವಾಗಿತ್ತು, ಆದ್ದರಿಂದ ನಾವು ಜಾಗ ಬಿಟ್ಟು ಕೊಟ್ಟಿದ್ದೀವಿ ಅಂತ ಮುಸ್ಲಿಮರು ಹೇಳ್ಕೋಬಹುದಾಗಿತ್ತು ಮೀಡಿಯೇಷನ್ ಮೂಲಕ ಆಗಿದ್ರೆ. ಈಗ ಪುರಾತತ್ವ ಇಲಾಖೆಯ ದಾಖಲೆಗಳು, ಮಾಹಿತಿಗಳು ಏನು ಹೇಳ್ತದೆ ಅದರ ಮೇಲೆನೆ ಇವತ್ತು ಕೋರ್ಟ್ ಆದೇಶ ಬರ್ತಾ ಇರ್ತಕ್ಕಂಥದ್ದು. ಅದೇ ವಿಚಾರನೇ ಇಲ್ಲೂ ಅಪ್ಲೈ ಆಗಬೇಕು ಮತ್ತು ಕೋರ್ಟಲ್ಲಿ ನಡೀತಕ್ಕಂಥ ವಾದ ವಿವಾದಗಳು ಕೂಡ ಅದನ್ನೇ ಎತ್ತಿ ಹಿಡಿತಕ್ಕಂಥ ಸಾಧ್ಯತೆ ಸಹಜ. ಉಮರ್ ಶರೀಫ್, ಏನಂದ್ರೆ ಇದು ಹೆಂಗಸರ ಏನು ಪ್ರೇಯರ್ ಏನಿದೆ ಅದು ಟೈಟಲ್ ಸೂಟ್ ಇಲ್ಲ, ಅರ್ಥ ಮಾಡ್ಕೊಳ್ಬೇಕಾಗಿದೆ. ಪೂಜೆ ಮಾಡ್ಕೊಳ್ಬೇಕಂತ ಅವರು ಇಚ್ಛಿಸಿದ್ದು, ಮತ್ತೆ ಅದಕ್ಕೋಸ್ಕರ ಪ್ರಾರ್ಥನೆ ಇತ್ತು. ದ ಪ್ರೇಯರ್ ವಾಸ್ ಫಾರ್ ದಿ ರೈಟ್ ಆಫ್ ಮೇಕಿಂಗ್ ಪೂಜಾ. ಇವಾಗ ಅದು ಅವ್ರಿಗೆ ಸಿಕ್ಕಿದೆ. ಇವಾಗ ಅವ್ರ ಪ್ರೇಯರ್ ಇಷ್ಟೇ ಇತ್ತು. ಆದ್ರೆ ಅಯೋಧ್ಯೆಯಲ್ಲಿ ಏನಿತ್ತು ಟೈಟಲ್ ಸೂಟ್ ವಿಷಯ ಇತ್ತು. ಇದನ್ನ ಮುಸಲ್ಮಾನರು ಕೂಡ ಅರ್ಥ ಮಾಡ್ಕೊಳ್ಬೇಕು. ಮುಸಲ್ಮಾನರು ಜಾಸ್ತಿ ಗಾಬರಿ ಆಗ್ಬೇಕಾದ ಅವಶ್ಯಕತೆ ಇಲ್ಲ. ಎಲ್ಲದಕ್ಕೂ ಎಲ್ಲಾ ಸಮಸ್ಯೆಗೂ ಪರಿಹಾರ ಉಂಟು. ಇವಾಗ ಏನ್ ಪ್ರಾಬ್ಲಮ್ ಆಗ್ಬಿಡುತ್ತೆ, ಇವಾಗ ಅವ್ರು ಗ್ರೌಂಡ್ ಫ್ಲೋರ್ ನಲ್ಲಿ ಅವ್ರು ಪೂಜೆ ಮಾಡ್ಕೊಂಡಿದ್ರೆ ನಾವು ಮೇಲೆ ನಮಾಜ್ ಮಾಡ್ತೀವಿ, ಏನ್ ಪ್ರಾಬ್ಲಮ್ ಇದೆ? ಇವಾಗ ಎಷ್ಟೋ ನೀವು ಶಾಪಿಂಗ್ ಮಾಲ್ ನೋಡ್ತೀರಾ, ಶಾಪಿಂಗ್ ಮಾಲ್ ಆಗ್ಲಿ ಇಲ್ಲ ಏರ್ಪೋರ್ಟ್ ನೋಡ್ತೀರಾ, ಅಲ್ಲಿ ಬಂದು ನಮಾಜ್ ಮಾಡಕ್ಕಂತ ಕೆಲವು ಜಾಗ ಕೊಟ್ಟಿರ್ತಾರೆ, ಮತ್ತೆ ಹಿಂದೂಗಳು ಆರಾಧನೆ ಮಾಡೋ ಪೂಜೆ ಮಾಡೋ ರೀತಿಯಲ್ಲಿ ಅವ್ರು ಕೂಡ ಪೂಜೆ ಮಾಡ್ಕೊಳ್ತಾರೆ. ಇಲ್ಲಿ ಏನು ಸಮಸ್ಯೆ ಇದೆ?
ಅಂದ್ರೆ ಮುಸಲ್ಮಾನರು ಓವರ್ ರಿಯಾಕ್ಟ್ ಮಾಡಬಾರ್ದು ಇಂಥ ವಿಷಯದಲ್ಲಿ, ಒಂದು ವಿಷಯ. ಮತ್ತೆ ಎರಡನೇ ವಿಷಯ, ಈ ಮೂರು ಜಾಗದಲ್ಲಿ ಇವರು ಒಂದು ಪರಿಹಾರ ಹುಡುಕಿದ್ರೆ ಭಾರತದಲ್ಲಿ ಹಿಂದುತ್ವ ಹೆಸರಲ್ಲಿ ರಾಜಕಾರಣಿಗಳು ಏನು ರಾಜಕೀಯ ಮಾಡಕ್ಕೆ ಸಾಧ್ಯ ಆಗೋದಿಲ್ಲ. ಇದನ್ನು ಮುಸಲ್ಮಾನರು ಅರ್ಥ ಮಾಡ್ಕೋಬೇಕು. ಈ ಮೂರು ಎಷ್ಟು ಮುಸಲ್ಮಾನರು ಅರ್ಥ ಮಾಡ್ಕೋತಾರೆ ಅನ್ನೋದರ ಲಿಟ್ಮಸ್ ಟೆಸ್ಟ್ ಲತೀಫ್ ಖಾನ್ ಪಠಾಣ್ರ ರಿಯಾಕ್ಷನ್ ಅಲ್ಲಿ ತೋರಿಸ್ತೀನಿ ಈಗ ನಿಮ್ಗೆ. ಲತೀಫ್ ಖಾನ್ ಪಠಾಣ್ರೆ, ಏನ್ ಸಮಸ್ಯೆ ಇದೆ? ನೆಲಮಾಳಿಗೆಯಲ್ಲಿ ವಿಗ್ರಹ ಆರಾಧನೆ ನಡೆಯುತ್ತೆ, ಮೇಲಿನ ಮಾಳಿಗೆಯಲ್ಲಿ ನಮಾಜ್ ನಡೆಯುತ್ತೆ. ಅದೇ ನಾನು ಹೇಳ್ತಾ ಇದ್ದೀನಿಲ್ಲ, ಭಾರತದಲ್ಲಿ ಸಾಕಷ್ಟು ಬುದ್ಧ ವಿಹಾರಗಳನ್ನು ಕೆಡವಿ ಮಂದಿರ ಮಾಡಿದಲ್ಲಿ ಎಲ್ಲಿಯಾದ್ರೂ ಅವಕಾಶ ಇದೆಯಾ ಅನ್ನೋದು ಅವ್ರು ಹೋರಾಟ ಮಾಡಿದ್ದಕ್ಕೆ ಸಿಕ್ತು. ವಾಲಂಟರಿಯಾಗಿ ಯಾಕೆ ಕೊಡಬಾರ್ದು? ಬುದ್ಧ ವಿಹಾರ, ಜೈನ ಮಂದಿರದ ವಿಷಯಗಳನ್ನು ಅಡ್ರೆಸ್ ಮಾಡೋಣ ಲತೀಫ್ ಖಾನ್. ನಾನು ನಿಮ್ಮದೇ ಸಂಪ್ರದಾಯ, ನಿಮ್ಮದೇ ಆರಾಧನಾ ಪದ್ಧತಿಯನ್ನು ಅನುಸರಿಸುವಂತಹ ಉಮರ್ ಶರೀಫ್ ಅವರು ಒಂದು ಸೊಲ್ಯೂಷನ್ ಹೇಳ್ತಾ ಇದ್ದಾರೆ. ಆ ಸೊಲ್ಯೂಷನ್ ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ. ಕೆಳಮಾಳಿಗೆಯಲ್ಲಿ ವಿಗ್ರಹ ಆರಾಧನೆ ಅವ್ರ ವಿಚಾರಗಳು ಅದು ಕೆಲವೊಂದೇ ದಿವಸ ಅಷ್ಟೇ. ಇದು ಬರುವಂತ ಈಗಾಗಲೇ ಹೇಳಿದ್ರಲ್ಲ ನಮ್ಮ ಇವರು, ಬರುವಂತ ಇದು ಅಯೋಧ್ಯದ ದಿಶೆಯಲ್ಲೇನೆ ಇದು ಮುಂದಿನ ತೀರ್ಪು ಬರಬಹುದು ಅನ್ನೋದ. ಬರಬಹುದಲ್ಲ, ಇವತ್ತೇ ಬರೆದಿಟ್ಕೊಳ್ಳಿ, ಅದೇ ರೀತಿನೇ ಬರುತ್ತದೆ ಅದು. ಟೈಟಲ್ ಸೂಟ್ ಅಂತಲ್ಲ, ಇದು ನಾಳೆ ಬಂದ್ಮೇಲೆ ದೇಶದ ಕಾನೂನು ಬಗ್ಗೆ ಗೌರವ ಪಕ್ಕಕ್ಕಿಟ್ಟು ಸಿವಿಲ್ ಮ್ಯಾಟರ್ ಪಕ್ಕಕ್ಕಿಟ್ಟು ಕೇವಲ ಧಾರ್ಮಿಕ ನಂಬಿಕೆಯ ವಿಷಯದಲ್ಲಿ ಹೇಳಿ. 1991 ಆಕ್ಟ್, ವರ್ಷಿಪ್ ಆಕ್ಟ್ ಓರ್ಲುಕಾಯ್ತು ಇದನ್ನು. ಮತ್ತ ಈಗ ಒಂದ್ ವೇಳೆ ಸಂವಿಧಾನಕ್ಕೆ ಮರ್ಯಾದೆ ಕೊಡೋಣ ಅನ್ನೋದಾದ್ರೆ 1992ರಲ್ಲಿ PV ನರಸಿಂಹರಾವ್ ಅವರು ಪ್ರಧಾನಮಂತ್ರಿಯಾಗಿದ್ದಾಗ ಒಂದು ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಂತ ತಂದ್ರು 1992ರಲ್ಲಿ. 1947 ಆಗಸ್ಟ್ 15ರ ದಿವಸ ಯಾವ ಜಾಗದಲ್ಲಿ ಯಾವ್ಯಾವ ಆರಾಧನಾ ಪದ್ಧತಿ ಇತ್ತು ಅದು ಮುಂದುವರ್ಕೊಂಡು ಹೋಗಬೇಕು, ಅದು ಬದಲಾಗಬಾರದು ಅಂತ ಹೇಳಿದ್ರು. ಈಗ ಇವತ್ತಿನ ನ್ಯಾಯಾಲಯದ ಆದೇಶ ಆ ಕಾನೂನಿನ ಉಲ್ಲಂಘನೆ ಅಂತ ಲತೀಫ್ ಖಾನ್ ಪಠಾಣ್ರೆ ಹೇಳ್ತಾ ಇದ್ದಾರೆ. ಆ ಸಂಶಯವನ್ನ ಹೊಂದಿರುವ ಯಾರೇ ಆಗಿದ್ರು ಅವ್ರಿಗೊಂದು ಉತ್ತರ ಏನು ಅಂದ್ರೆ, 1992ರಲ್ಲಿ ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಬಂದಾಗ ಕಾಶಿ ಜ್ಞಾನವ್ಯಾಪಿ ಮಸೀದಿಯಲ್ಲಿ ವಿಗ್ರಹ ಆರಾಧನೆ ನಡೀತಾ ಇತ್ತು. 1993ರ ತನಕ ನಡೀತಾ ಇತ್ತು. 1993ರಲ್ಲಿ ಮುಲಾಯಂ ಸಿಂಗ್ ಯಾದವ್ ಮುಖ್ಯಮಂತ್ರಿಯಾಗಿದ್ದ ಸಂದರ್ಭದಲ್ಲಿ ಅಲ್ಲಿ ವಿಗ್ರಹ ಆರಾಧನೆ ನಿಲ್ಲಿಸಿದ್ರು. ಆದ್ದರಿಂದ ಜ್ಞಾನವ್ಯಾಪಿ ಪ್ರಕರಣಕ್ಕೆ 1992 ಪ್ಲೇಸಸ್ ಆಫ್ ವರ್ಷಿಪ್ ಆಕ್ಟ್ ಅಪ್ಲೈ ಆಗೋದಿಲ್ಲ. ನಡಳ್ಳಿ ಅವರೇ, ಒಂದು ಆತಂಕದ ವಾತಾವರಣ ಇದೆ ಅಲ್ಪಸಂಖ್ಯಾತರಲ್ಲಿ. ಲತೀಫ್ ಖಾನ್ ಪಠಾಣ್ರೆ ಹೇಳ್ತಾರೆ, ಇನ್ನೂ ಎಷ್ಟು ಮಾಡ್ತಾರೋ ಇವರು. ಅಲ್ಲ, ನಾನು ಹೇಳೋದಿಷ್ಟೇ, ನಮ್ಮ ಲತೀಫ್ ಪಠಾಣ್ ಸಾಹೇಬ್ರಿಗೆ ಹೇಳೋದಿಷ್ಟೇ, ನಾನು ಅವರು ಅನ್ಯತಾ ಭಾವಿಸ್ತಾ ಇದ್ದರೆ ಔರಂಗಜೇಬ್ ಬರೋಕ್ಕಿಂತ ಮುಂಚಿತವಾಗಿ, ಮೊಘಲರು ಈ ದೇಶದ ಮೇಲೆ ದಬ್ಬಾಳಿಕೆ ಮಾಡೋದಕ್ಕಿಂತ ಮುಂಚಿತವಾಗಿ ಅವ್ರ ಪೂರ್ವಜರು ಹಿಂದೂಗಳೇ, ನಮ್ಮ ಪೂರ್ವಜರು ಹಿಂದೂಗಳೇ, ನಾವೆಲ್ಲರೂ ಕೂಡ ಹಿಂದೂಗಳ ದೇಶ ಇದು. ಆದರೆ ಔರಂಗಜೇಬ್ ನಡೆಸಿರ್ತಕ್ಕಂಥ ಕ್ರುಯಾಲಿಟಿ ಏನಿದೆಯಲ್ಲ, ಹೀ ಈಸ್ ಅ ಮಾಸ್ ಮರ್ಡರರ್ ಅಂತ ಇತಿಹಾಸಕಾರರು ಬರೀತಕ್ಕಂಥದ್ದೇನು, ಈಸ್ ಅ ಮಾಸ್ ಮರ್ಡರರ್, ನಾಟ್ ಓನ್ಲಿ ಫಾರ್ ಹಿಂದೂಸ್, ಈವನ್ ಹಿ ಕನ್ವರ್ಟ್ ಶಿಯಾ ಮುಸ್ಲಿಮ್ಸ್. ಅವನು ಬರೀ ಕೇವಲ ಹಿಂದೂಗಳಿಗಷ್ಟೇ ಟಾರ್ಚರ್ ಮಾಡಿದಂಥ ಉದಾಹರಣೆ ಇಲ್ಲ. ಸುಮಾರು 46 ಲಕ್ಷ ಜನ ಹಿಂದೂಗಳನ್ನ ಏಕಕಾಲಕ್ಕೆ ಕೊಲೆ ಮಾಡ್ತಾನೆ ಅವನು. ಅದ್ರ ಜೊತೆಗೆ ಲಕ್ಷಾಂತರ ಜನ ಹಿಂದೂಗಳನ್ನು, ಇವನ್ ಸಿಯಾ ಮುಸ್ಲಿಮ್ಸ್ಗಳನ್ನು ಫೋರ್ಸಬಲಿ ಕನ್ವರ್ಟ್ ಮಾಡ್ತಾನೆ. ಹೀಗಾಗಿ ನಾನು ವಿನಂತಿ ಮಾಡೋದಿಷ್ಟೇ ಪಠಾಣ್ ಅವ್ರಿಗೆ, ಅಂಥ ಒಬ್ಬ ಕ್ರೂರ ವ್ಯಕ್ತಿ ಏನು ತನ್ನ ದುಷ್ಟ ಶಕ್ತಿಗಳನ್ನು ಉಪಯೋಗ ಮಾಡಿಕೊಂಡು ಬೈ ಫೋರ್ಸ್ ಏನು ಕನ್ವರ್ಟ್ ಮಾಡಿ ಈ ದೇಶದ ನಮ್ಮ ಪೂರ್ವಜರ ಮೇಲೆ ಅನ್ಯಾಯ ಮಾಡಿದಂಥದ್ದಿದೆ, ಅದನ್ನು ತಾವು ಯಾರೂ ಕೂಡ ಸಮರ್ಥನೆ ಮಾಡಿಕೊಡ್ದೇನೆ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ಕೊಂಡು ವಾಸ್ತವವಾದಂಥ ಭಾರತ ದೇಶದ ಇತಿಹಾಸ ಏನಿದೆ ಅದನ್ನು ನಾವೆಲ್ಲರೂ ಕೂಡ ಭವಿಷ್ಯದ ಜನಾಂಗಕ್ಕೆ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ಅದು ನಿಜವಾಗ್ಲೂ ಕೂಡ ನಾವು ನಮ್ಮ ದೇಶಕ್ಕೆ, ನಮ್ಮ ಪೂರ್ವಜರಿಗೆ, ನಿಮ್ಮ ಪೂರ್ವಜರಿಗೆ ಮಾಡ್ತಕ್ಕಂಥ ಒಂದು ದೊಡ್ಡ ಉಪಕಾರ ಆಗ್ತದೆ. ಇದನ್ನು ಕೋರ್ಟು ಕಚೇರಿ ಅಂತಲ್ಲ, ಇದನ್ನು ಎಮಿಕಬಲಿ ಕೂಡ ಮಾಡ್ಕೋಬೋದು. ತಾವು ಹೇಳ್ತಾ ಇದ್ರಿ ಏನು ಅಂದರೆ, ಈ ಆ್ಯಕ್ಟ್ ಅಪ್ಲೈ ಆಗ್ತಕ್ಕಂಥದ್ದು, ಆ್ಯಕ್ಟ್ ತಂದಿರತಕ್ಕಂಥದ್ದು ದುರುದ್ದೇಶದಿಂದ ತಂದಿರತಕ್ಕಂಥದ್ದೇ. PV ನರಸಿಂಹರಾವ್ ಅವರು ಕಾಂಗ್ರೆಸ್ ಗೌರ್ಮೆಂಟ್ ಇದ್ದ ಸಂದರ್ಭದಲ್ಲಿ
ಈ ದೇಶದ ಹಿಂದೂಗಳಿಗೆ, ಭವಿಷ್ಯದಲ್ಲಿ ಬರ್ತಕ್ಕಂಥ ಹಿಂದೂಗಳಿಗೆ ಈ ದೇಶದ ವಾಸ್ತವಿಕ ಇತಿಹಾಸವನ್ನು ಮುಚ್ಚಿಡಬೇಕು ಅನ್ನೋ ದುರುದ್ದೇಶದಿಂದನೇ ತಂದಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಸು ಚರ್ಚೆಯಲ್ಲಿ ಭಾಗವಹಿಸೋದಕ್ಕೂ ಕೂಡ ಅವಕಾಶ ಅವ್ರು ಬರ್ತಾ ಇಲ್ಲ. ಕಾರಣ ಏನು ಅಂದರೆ ಇದಕ್ಕೋಸ್ಕರನೇ. ಯಾಕಂದರೆ ಸತ್ಯ ಒಪ್ಕೊಳ್ಬೇಕಾಗ್ತದೆ. ಅವ್ರು ಮಾಡಿರ್ತಕ್ಕಂಥ ಪಾಪದ ಕೆಲಸಗಳೇನಿದೆ, ಇತಿಹಾಸದ ಪುಟಗಳಲ್ಲಿ ಯಾರೇ ತಪ್ಪು ಮಾಡಿರಲಿ ಅದು ಖಂಡಿತವಾಗಲೂ ಕೂಡ ಅದು ಖಂಡನೀಯವಾಗಿರ್ತಕ್ಕಂಥದ್ದು. ಅದಕ್ಕೆ ಒಬ್ಬ ಮಾಸ್ ಮರ್ಡರ್ ಆಗಿರ್ತಕ್ಕಂಥ ಔರಂಗಜೇಬನನ್ನು ನಾವು ಸಮರ್ಥನೆ ಮಾಡಿಕೊಡದೆ, ಅವನು ಮಾಡಿರ್ತಕ್ಕಂಥ ಈ ದೇಶದ ಮೇಲೆ ಏನು ಅನ್ಯಾಯ ಮಾಡಿದ್ದಾನೆ, ಅತ್ಯಾಚಾರ ಮಾಡಿದ್ದಾನೆ, ಅದನ್ನು ಸರಿಪಡಿಸೋದಕ್ಕೆ ಈ ದೇಶದ ಹಿಂದೂ ಮುಸ್ಲಿಮರು ಎಲ್ಲರೂ ಒಂದಾಗಿ ನಾವು ಕೆಲಸ ಮಾಡಿದರೆ ಅದಕ್ಕೆ ನಮ್ಮ ಪೂರ್ವಜರು ಕೂಡ ಅದನ್ನು ಸಂತೋಷ ಪಡ್ತಾರೆ. ಭವಿಷ್ಯದ ಜನಾಂಗ ಕೂಡ ನಾವು ಒಳ್ಳೆ ವಾಸ್ತವಿಕ ಈ ದೇಶದ ಇತಿಹಾಸವನ್ನು ಹೇಳ್ಕೊಟ್ಟಂಗೆ ಆಗ್ತದೆ ಅಂತಕ್ಕಂಥ ನನ್ನ ಅಭಿಪ್ರಾಯ. ಉಮರ್ ಶರೀಫ್ ಅವರೇ, ಲತೀಫ್ ಖಾನ್ ಪಠಾಣ್ರ ಆತಂಕ 3,000 ಮಸೀದಿಗಳ ಲಿಸ್ಟ್ ಇಟ್ಕೊಂಡು ಕೂತ್ಕೊಂಡಿದ್ದಾರೆ RSSನವರು ಅಂತ. ಏನ್ ಮಾಡೋದು? ಹಿಂಗೆ ಒಂದರ ನಂತರ ಒಂದರಂತೆ ಕೇಸ್ಗಳ ಕೋರ್ಟಿಗೆ ಬರೋದಕ್ಕೆ ಶುರು ಮಾಡಿದ್ರೆ ನೋಡಿ, RSS ಚೀಫ್ ಮೋಹನ್ ಭಗವತ್ ಹೇಳಿದ ಮಾತನ್ನ ಇವಾಗ ನಾನು ನಿಮ್ ಮುಂದೆ ಹೇಳ್ಕೊತೀನಿ. ಎಲ್ಲಾ ಮಸೀದಿನಲ್ಲಿನೂ ಕೂಡ ನೀವು ಲಿಂಗವನ್ನು ಹುಡುಕಬೇಡಿ ಅಂತ ಹೇಳಿದ್ದಾರೆ. ಹೌದು, ಓಕೆ, ಇದು ಕ್ಲಿಯರ್ ಆಯ್ತು. ಮತ್ತೆ ಅವರ ಸ್ಟ್ಯಾಂಡ್ ಪಾಯಿಂಟ್ ಮೂರು ಜಾಗ ಅದೇ ಇರೋದು. ಒಂದು ಅಯೋಧ್ಯ, ಮತ್ತೆ ಮಥುರಾ, ಮತ್ತೆ ಈ ಜ್ಞಾನವಾಪಿ, ಈ ಮೂರೇ ವಿಷಯ ಇರೋದು. ಇದನ್ನ ಸೆಟಲ್ ಮಾಡ್ಬೇಕಂದ್ರೆ ಔಟ್ ಆಫ್ ದಿ ಕೋರ್ಟ್ ಸೆಟಲ್ಮೆಂಟ್ ಮಾಡಕ್ಕೆ ಸಾಧ್ಯತೆ ಇದೆ. ಸಾಧ್ಯತೆ ಇಲ್ಲ ಅಂತ ಹೇಳ್ಕೊಳಲ್ಲ, ಇಟ್ ಈಸ್ ಪಾಸಿಬಲ್. ಅರ್ಥ ಮಾಡ್ಕೊಳ್ಬೇಕು ಜನರು. ಇದನ್ನ ಹ್ಯಾಕ್ ಸಾಲ್ವ್ ಮಾಡ್ಬೇಕಂತ ಅವ್ರು ಕೂತ್ಕೊಂಡು ಚರ್ಚೆ ಮಾಡಿದ್ರೆ ಖಂಡಿತವಾಗಿ ಇದರಲ್ಲಿ ಸೊಲ್ಯೂಷನ್ ಸಿಗುತ್ತೆ. ಇವಾಗ ನೋಡಿ, ಅಯೋಧ್ಯ ಜಾಗ ಬಿಟ್ಕೊಟ್ಟಾಯ್ತು ನಾವು. ನಮ್ಗೇನು ಕಷ್ಟ ಆಗಿದೆ? 5 ಏಕರ್ ಜಾಗ ಕೊಟ್ಟಿದ್ದಾರೆ. ಈ ಭಾರತದಲ್ಲಿ ದ ಬಿಗ್ಗೆಸ್ಟ್ ಮಸ್ಜಿದ್ ಕನ್ಸ್ಟ್ರಕ್ಟ್ ಆಗುತ್ತೆ ಇವಾಗ, ಮೊಹಮ್ಮದ್ ಬಿನ್ ಅಬ್ದುಲ್ಲಾ ಅಂತ ಹೆಸರಿನಲ್ಲಿ. ಅದರಲ್ಲಿ ನಮ್ಗೆ ಏನ್ ಲಾಸ್ ಆಗಿದೆ ಅಂತ ನಾನ್ ಮಾತಾಡ್ತಿದ್ದೀನಿ. ನೋಡಿ, ಇವಾಗ ಜ್ಞಾನವಾಪಿ ಕೊಟ್ಬಿಟ್ಟಿವಪ್ಪ, 5 ಎಕರೆ ಜಾಗ ಕೊಡಿ, ಮತ್ತೆ ಸೆಕೆಂಡ್ ಲಾರ್ಜೆಸ್ಟ್ ಮಸ್ಜಿದ್ ಮಾಡ್ಕೊಡಿ. ಅದೇ ರೀತಿ ಇಲ್ಲಿ ಮಥುರಾ ಕೊಟ್ಬಿಡಿ, ಮತ್ತೆ ಥರ್ಡ್ ಲಾರ್ಜೆಸ್ಟ್ ಮಸ್ಜಿದ್ ಕಟ್ಕೊಟ್ರಿ. ಯಾರ್ ಬೇಕು? ನಮ್ಗೆ ನಮಾಜ್ ಮಾಡಕ್ಕೆ ಜಾಗ ಬೇಕಾಗಿರೋದು, ಅಲ್ಲೇ ನಮಾಜ್ ಮಾಡ್ಬೇಕಂತಿಲ್ಲಲ್ಲ. ನಾನು ಇದ್ 3 ಜಾಗ ಮಾತ್ರ ನಾವು ಸೆಟಲ್ ಮಾಡ್ಬೇಕಂದ್ರೆ 3 ಜಾಗ, 4ನೇ ಜಾಗ ಅಂತ ಕೇಳಕ್ ಬರಬಾರ್ದು. ಇದ್ರಲ್ಲಿ ಫುಲ್ ಸ್ಟಾಪ್ ಆಗ್ಬೇಕಂತ ಆ ಒಂದು ನಿರ್ಧಾರ ತಗೊಂಡು ಒಂದು RSS ಸಂಚಾಲಕರು ಅವರು ಒಂದು ರಿಟರ್ನ್ ಡ್ರಾಫ್ಟ್ ಮಾಡ್ಕೊಂಡು ಮುಸ್ಲಿಂ ಸಮುದಾಯಕ್ಕೆ ಕೊಡ್ಬೇಕು. ಅವರು 3 ಜಾಗ ಫೈನಲ್ ಆಗಿ ಅದನ್ನ ಫೈನಲ್ ಮಾಡ್ಬೇಕು. ಇನ್ನು ಮುಂದೆ ಅದ್ರ ಬಗ್ಗೆ 4ನೇ ಬಗ್ಗೆ ಚರ್ಚೆನೇ ಇರಬಾರ್ದು. ಐ ಲೈಕ್ ದಿಸ್ ಐಡಿಯಾ. ಈ ಐಡಿಯಾ ನಂಗೂ ಇಷ್ಟ. ಆದ್ರೆ ಕೇಸ್ ಹಾಕಿರೋ 5 ಜನ ಹೆಣ್ಮಕ್ಳು RSSನವರಲ್ಲ. ಅವರು ಗೊತ್ತಾಯ್ತು, 5 ಜನ RSSನವರಲ್ಲ. ಈಗ ಶ್ರೀರಂಗಪಟ್ಟಣದಲ್ಲಿ ಮೂಡಲಬಾಗಿಲ ಆಂಜನೇಯ ದೇವಸ್ಥಾನ ಇದೆಯಪ್ಪ, ಆ ದೇವಸ್ಥಾನದಲ್ಲಿ ಜಾಮಿಯಾ ಮಸೀದಿಯನ್ನು ಕಟ್ಟಲಾಗಿದೆ. ಮೈಸೂರಿನವ್ನು ಯಾವನೋ ಕೇಸ್ ಹಾಕ್ತಾನ್ರಿ. ಸರಸಂಘ ಚಾಲಕರ ಮಾತು ನಾನೇ ಕೇಳಿ ಅಂದ್ರೆ ಏನ್ ಮಾಡ್ತೀರಿ? ಗೊತ್ತಾಯ್ತಲ್ಲ, ಇವಾಗ ಅದು ಪ್ರಾಬ್ಲಮ್ ಇರೋದು. ಸರಸಂಘ ಚಾಲಕರ ಮಾತು ನಾನೇ ಕೇಳಿ ಅಂತ. ಆದ್ರಿಂದ ಕೋರ್ಟ್ ಏನ್ ನಿರ್ಧಾರ ತಗೊಳುತ್ತೋ ಅದನ್ನ ಪಾಲಿಸೋಣ, ಅದೇ ಬೆಸ್ಟ್ ಇರೋದು. ಈವನ್ ವರ್ಷಿಪ್ ಆಫ್ ಆಕ್ಟ್ ನರಸಿಂಹರಾವ್ ಏನ್ ತಂದಿದ್ದಾರೆ, ದಟ್ ಹ್ಯಾಸ್ ಬಿನ್ ಚಾಲೆಂಜ್ ದಟ್ ಡೇ ಓನ್ಲಿ. ಆಯ್ತ್ರಿ, 9 ವರ್ಷ ನಿಮ್ ಸರ್ಕಾರ ಬಂದು 9 ವರ್ಷ ಆಯ್ತಲ್ಲ, 10 ವರ್ಷ ಆಗ್ತಾ ಬಂದಿದ್ದೀರಾ ಆಕ್ಟ್ನ. ಕಾನೂನು ನೀವು ಖಂಡಿತ ಕಾನೂನು ಚೌಕಟ್ಟಲ್ಲಿ ಸುಪ್ರೀಂ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ, ಅದಾಗ್ಲಿ. ಅದಕ್ಕೋಸ್ಕರ ಕಾರಣ. ಎಸ್ ಪ್ರಶಾಂತ್, ನೋಡಿ ಬಾಕ್ಸ್ ಓಪನ್ ಆದಂಗೆ ಅನಿಸುತ್ತೆ. ಅದೇ ನನಗನ್ಸುತ್ತೆ ನೋಡಿ, ಈಗ ಕಾಶಿಯ ವಿಷಯ, ಮಥುರಾದ ವಿಷಯ ಕೂಡ ಕೋರ್ಟ್ನಲ್ಲಿದೆ. ಈ 3ಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂದರ್ಭದಲ್ಲಿ ನನಗನ್ಸೋದು, ಅಯೋಧ್ಯೆಯ ಒಟ್ಟಾರೆ ಉದ್ಘಾಟನೆ ಆದ ನಂತರ ಆಗಿದ್ದರೆ ಮೀಡಿಯೇಷನ್ ಅಯೋಧ್ಯೆಯಲ್ಲೇ ಸಾಧ್ಯ ಇತ್ತು. ಇವತ್ತಿನ ಸೋಷಿಯಲ್ ಮೀಡಿಯಾ ಈ ಯುಗದಲ್ಲಿ ನೀವು ಮೀಡಿಯೇಷನ್ ಸಾಧ್ಯತೆ ಇದೆ ಅಂತ ನನಗನ್ನಿಸ್ತಾ ಇಲ್ಲ. ಮೋಹನ್ ಭಾಗವತರು, ಉಮರ್ ಶರೀಫ್ ಅವ್ರೆ, ಈ ಥರದವ್ರು ಇಬ್ರು ಅಥವಾ ಇವರೇ ಇಬ್ರು ಕೂತ್ಕೊಂಡ್ರೆ ಆಗತ್ತದು. ಅಲ್ಲ ಸರಿ, ಆದರೆ ನೀವು ಹೇಳಿದ್ರಲ್ವಾ, ಈಗ ಯಾರೋ 5 ಮೈಸೂರು, ಹಾಗೆ ಮುಸಲ್ಮಾನರಲ್ಲೂ ಕೂಡ ನೀನು ಯಾರಪ್ಪ ಅದನ್ನು ಮೀಡಿಯೇಷನ್ ಮಾಡಲಿಕ್ಕೆ ಅನ್ನೋ ಪ್ರಶ್ನೆ ಬರುತ್ತಿದೆ. ಕಂಚಿ ಪರಮಾಚಾರ್ಯರಿಗೂ ಈ ಪ್ರಶ್ನೆ ಬಂದಿತ್ತು. ಇನ್ನೇನು ಮೀಡಿಯೇಷನ್ ಮುಗಿದು ಚಂದ್ರಶೇಖರ್ ಗೌರ್ಮೆಂಟ್ ಇದ್ದಾಗ ರಾಮ ಮಂದಿರದ ವಿಷಯ ಮಧ್ಯಸ್ಥಿಕೆಯಲ್ಲಿ ಪರಿಹಾರ ಆಗಿಬಿಡುತ್ತು ಅಂದಾಗ ಅದು ಸರ್ಕಾರವೇ ಬಿದ್ದು ಹೋಯಿತು. ಹಾಗಾಗಿ ನನಗನ್ಸುತ್ತೆ ಇವತ್ತಿನ ಸಂದರ್ಭದಲ್ಲಿ ಮೀಡಿಯೇಷನ್ನ ಸಾಧ್ಯತೆ ಕಡಿಮೆ. ಮೀಡಿಯೇಷನ್ ಆದರೆ ಒಳ್ಳೆಯದು, ಆಶಯ ಚೆನ್ನಾಗಿದೆ. ಆದರೆ ಅಂತಿಮವಾಗಿ ಕೋರ್ಟ್ ಏನು ತೀರ್ಮಾನ ಕೊಡುತ್ತೆ ಅಂತಕ್ಕ, ಮತ್ತು ಕೋರ್ಟಿಗೆ ಹೋಗ್ಲಿಕ್ಕೆ ಎಲ್ರಿಗೂ ಮುಕ್ತ ಅವಕಾಶ ನಿಶ್ಚಿತವಾಗಿರುತ್ತೆ. ಆ ಕಾರಣದಿಂದ ಸುಪ್ರೀಂ ಕೋರ್ಟ್ ಈ ಪ್ರಕರಣದ ಬಗ್ಗೆ ಏನು ಹೇಳುತ್ತೆ, ಈಗ ಟೈಟಲ್ ಸೂಟ್ ಇವತ್ತಿಲ್ಲ, ನಾಳೆ ಇದು ಯಾವ್ಯಾವ ಹಂತ ಯಾವ್ಯಾವ ಟರ್ನ್ ಅನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದನ್ನು ಕೂಡ ನೋಡಬೇಕು. ಗೊತ್ತಿಲ್ಲ. ಉಮರ್ ಶರೀಫ್ ಅವರು ಹೇಳಿದ್ರು, ಇಟ್ ಈಸ್ ನಾಟ್ ಅ ಟೈಟಲ್ ಸೂಟ್, ಇಟ್ ಈಸ್ ನಾಟ್ ಅ ಟೈಟಲ್ ಸೂಟ್. ಟೈಟಲ್ ಸೂಟ್ ಫೈಲ್ ಮಾಡೋದನ್ನು ಯಾರೂ ತಡೆಯೋದಕ್ಕಾಗೋದಿಲ್ಲ. ನಾಳೆ ಇನ್ಯಾರೋ ಹೋಗ್ಬೋದು.
ಥ್ಯಾಂಕ್ ಯು ಸೋ ಮಚ್ ಉಮರ್ ಶರೀಫ್. Yes, sir. ಧನ್ಯವಾದ. ಎಸ್, ನಿಮ್ಮಿಬ್ರು ಕೂಡ ಧನ್ಯವಾದ. ಥ್ಯಾಂಕ್ ಯು ಪ್ರಶಾಂತ್. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಆ್ಯಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.